ಓಂ ಶಾಂತಿ. ಓಂ ಇವತ್ತಿನ ಶಾಂತಿ. ವಿಷಯ ಮೊದಲನೇದಾಗಿದೆ ಗುಣಮೂರ್ತಿ ಅಂತ. ಎರಡು ಮೂರು ದಿನದ ಕ್ಲಾಸ್ನಲ್ಲಿ ನಾವು ತಿಳ್ಕೊಂಡಿದ್ವಿ. ಮೂರ್ತಿ ಅಂತಂದ್ರೆ ಸ್ವಯಂ ಆಗಿ ತಾನು ಏನೂ ಮಾಡೋದಿಲ್ಲ. ಮೂರ್ತಿಯ ಆಧಾರದ ಮೂಲಕ ಪರಮಾತ್ಮ ಆ ಕರ್ಮವನ್ನ ಮಾಡ್ತಾರೆ. ಮೂರ್ತಿ ಹೇಳುವಂಥದ್ದು ಕೇವಲ ಸಾಧನ ಅಷ್ಟೇ ಅಂತ ನಾವು ಅದನ್ನೇನ್ ಮಾಡಿದ್ವಿ, ವಿಚಾರ ಸಾಗರ ಮಂಥನವನ್ನ ಮಾಡಿದ್ವಿ. ಈಗ ಗುಣಮೂರ್ತಿ ಅಂತಂದ್ರೆ ಏನು? ಗುಣಮೂರ್ತಿ ಅಂದ್ರೆ ಆತ್ಮೀಯರಿದು, ನೀವು ಕರ್ಮವನ್ನ ಮಾಡುವಂತ ಸಮಯದಲ್ಲಿ ಕರ್ಮ ಕ್ಷೇತ್ರದಲ್ಲಿ ಅಂದ್ರೆ ಬೆಳಗ್ಗೆ ನೀವು ಅಮೃತ ಬೆಳಗ್ಗೆ ಎದ್ದಾದ್ಮೇಲೆ ಮನೇಲಿ ಕಸ ಗುಡಿಸ್ಬೋದು, ನೆಲ ಒರೆಸ್ಬೋದು, ಅಡುಗೆ ಮಾಡ್ಬೋದು, ನಡ್ಕೊಂಡು ಹೋಗ್ಬೋದು, ಹಾಸ್ಪಿಟಲ್ ಇರ್ಬೋದು, ಲೌಕಿಕ ಕಾರ್ಯ ಕೆಲಸದಲ್ಲಿರ್ಬೋದು, ಸ್ಕೂಲಲ್ಲಿರ್ಬೋದು, ಎಲ್ಲೇ ನೀವು ಕರ್ಮ ಮಾಡುವಂಥ ಸಮಯದಲ್ಲಿ ಶರೀರದ ಆಧಾರವನ್ನು ತೆಗೆದುಕೊಂಡಾಗ ಆ ಸಮಯದಲ್ಲಿ ನಿಮ್ಮ ಮನಸ್ಸು ಬುದ್ಧಿನ ಪರಮಾತ್ಮನಿಗೆ ಕೊಟ್ಟಿದ್ದೇ ಆದರೆ ಆ ಸಮಯದಲ್ಲಿ ಗುಣಗಳ ಮೂಲಕ ಭಗವಂತ ತನ್ನ ಪ್ರತ್ಯಕ್ಷತೆಯನ್ನ ಮಾಡಿಸಿಕೊಳ್ಳುವಂಥದ್ದು. ನೀವು ಬಾಬಾರ ಜೊತೆ ಕನೆಕ್ಷನ್ ಅಲ್ಲಿ ಇರ್ಬೇಕು. ಅವಾಗ ಆ ಗುಣಗಳು ನಿಮ್ಮಲ್ಲಿ ಏನಾಗ್ತವೆ, ಪ್ರವಾಹ ಆಗ್ತಾ ಇರ್ತವೆ, ನಿಮಗೆ ಅನುಭವ ಆಗ್ತಾ ಇರ್ತದೆ. ನಾನು ನನ್ನ ಈಶ್ವರಿ ಜೀವನದಲ್ಲಿ ನೋಡಿದ್ರೆ ಎಷ್ಟೋ ಸಲ ಲೌಕಿಕ ಕಾರ್ಯವನ್ನ ಮಾಡಬೇಕಾದ್ರೆ ಅವಾಗ ನೀವೇನು ಯಾರಿಗೂ ಜ್ಞಾನ ಹೇಳ್ತಾ ಇರೋದಿಲ್ಲ, ಅಥವಾ ಯಾರಿಗೂ ಸಕಾಶ್ ಕೊಡಬೇಕು ಅಂತ ಸಂಕಲ್ಪನೂ ಕೂಡ ಮಾಡಿರೋದಿಲ್ಲ. ಆದರೆ ನೀವು ಕರ್ಮವನ್ನು ಮಾಡ್ತಾ ಇರಬೇಕಾದ ಒಂದು ಉಮಂಗ ಉತ್ಸಾಹ, ಸುಸ್ತಾಗದೇ ಇರುವಂಥದ್ದು, ಎದುರುಗಡೆ ಎಷ್ಟೇ ಕೆಲಸಗಳಿದ್ದೂ ಕೂಡ ಅದರ ಪ್ರಭಾವದಲ್ಲಿ ಬರದೆ, ಟೆನ್ಷನಲ್ಲಿ ಬರದೆ, ಚಿಂತೆಯಲ್ಲಿ ಬರದೇನೆ ಸದಾ ಸಹನೆಯಿಂದ ಇರುವಂಥದ್ದು, ಬೇರೆಯವರು ಯಾರಾದರೂ ನಿಮ್ಮನ್ನ ಮಾತಾಡಿಸಿದಾಗ ಪ್ರೀತಿಯಿಂದ ಮಾತಾಡುವಂಥದ್ದು, ಅವರಿಗೆ ಗೌರವವನ್ನ ಕೊಡುವಂಥದ್ದು, ಚಿಕ್ಕವರಿಗೆ ದೊಡ್ಡವರಿಗೆ ಯಾರಿಗೆ ಆದೂ ಕೂಡ. ಓಕೆನಾ? ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ವಿಶೇಷ ಗುಣಗಳ ಕಾರಣದಿಂದ ಇವರಲ್ಲಿ ಈ ವಿಶೇಷಣ ಎಲ್ಲಿಂದ ಬಂತಪ್ಪ? ಎದುರುಗಡೆ ಎಷ್ಟು ನಿಂದನೆ ಮಾಡಿದ್ರು ಕೂಡ ಇವ್ರಿಗೆ ಸಿಟ್ಟು ಬರ್ತಾ ಇಲ್ವಲ್ಲ? ಎಷ್ಟು ಎದುರುಗಡೆ ಅಪೋಸಿಷನ್ ಮಾಡ್ತಾ ಇದ್ರು ಕೂಡ ಇವರ ಮನಸ್ಸು ಚಂಚಲವಾಗ್ತಾ ಇಲ್ವಲ್ಲ ಅಂತ ಬಿಟ್ಟು ಏನಾಗತ್ತೆ, ಆ ಗುಣಗಳ ಮುಖಾಂತರ ಭಗವಂತ ತನ್ನನ್ನ ಪ್ರಪಂಚದ ಜನರಿಗೆ, ನಿಮ್ಮ ಸಹೋದರಾತ್ಮಗಳಿಗಿರ್ಬೋದು, ಪರಿವಾರದವರಿಗಿರ್ಬೋದು, ಭಕ್ತಾತ್ಮರಿಗಿರ್ಬೋದು, ಸಂಬಂಧಿಕರಿಗಿರ್ಬೋದು, ಈಶ್ವರೀಯ ಪರಿವಾರದವರಿಗಿರ್ಬೋದು, ಏನಾಗ್ತದೆ, ಆ ಗುಣಗಳ ಮುಖಾಂತರ ಪರಮಾತ್ಮ ತನ್ನ ಇರುವಿಕೆಯನ್ನ, ಪ್ರತ್ಯಕ್ಷತೆಯನ್ನ ಮಾಡಿಸುವಂಥದ್ದು ಗುಣಮೂರ್ತಿ. ಆ ಗುಣಗಳು ನಿಮ್ಮಲ್ಲಿ ಧಾರಣವಾಗ್ತವೆ. ಕೆಲವೊಂದ್ಸಲ ಈಶ್ವರೀಯ ಕಾರ್ಯವನ್ನ ಮಾಡಬೇಕಾದ್ರೆ ಆ ಮಾತಿನಲ್ಲಿ ಮಧುರತೆ ಹೇಳೋದು ಬರ್ತದೆ, ಅದನ್ನು ಒಂದು ಗುಣನೇ. ಆ ಸಮಯದಲ್ಲಿ ಅವರಿಗೇನು ಸಾಕ್ಷಾತ್ಕಾರ ಆಗೋದಿಲ್ಲ. ಓಕೆ, ಅಥವಾ ಅವರಿಗೆ ನೀವು ಶಾಂತವಾಗಿದ್ದ ಅವರಿಗೆ ಶಾಂತಿ ಅನುಭವ ಆಗುವಂಥದ್ದು. ಅಂದ್ರೆ ಗುಣಮೂರ್ತಿ ಹೇಳುವಂಥದ್ದು ವಿಶೇಷವಾಗಿ ಕರ್ಮ ಕ್ಷೇತ್ರದಲ್ಲಿ, ಕರ್ಮ ಸಮಯದಲ್ಲಿ ಭಗವಂತ ನಿಮ್ಮನ್ನ, ನಿಮ್ಮ ಮನಬುದ್ಧಿಯನ್ನ, ನಿಮ್ಮ ಶರೀರವನ್ನ ಆಧಾರವಾಗಿಟ್ಕೊಂಡ್ಬಿಟ್ಟು ಬೇರೆಯವರಿಗೆ ತನ್ನ ಪರಿಚಯವನ್ನ ಮಾಡಿಸಿಕೊಳ್ಳುವಂಥದ್ದು. ಆ ವಿಶೇಷ ಗುಣಗಳ ಮೂಲಕ. ಅಲ್ರಿ, ನಿಮ್ಮಲ್ಲಿ ವಿಶೇಷ ಗುಣ ಇದ್ರಲ್ಲಿ ಯಾಕೆ ಬಂತು? ಇನ್ನು ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ, ಅಕ್ಕಪಕ್ಕದ ಮನೆಯವರು 6 ತಿಂಗಳ ಹಿಂದ್ಗಡೆಗೆ ನೀವು ಪತಿ ಪತ್ನಿ ಜೋರಾಗಿ ಜಗಳ ಮಾಡ್ತಾ ಇದ್ರಿ, ಅರ್ಧ ಊರಿಗೆ ಕೇಳ್ತಾ ಇತ್ತು. 6 ತಿಂಗಳಿಂದ ನಿಮ್ಮಲ್ಲಿ ಏನು ಗಲಾಟೆನೇ ಬರ್ತಾ ಇಲ್ವಲ್ಲ, ಕಾರಣ ಏನು? ನೀವು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋಗೋದವ್ರಿಗೆ ಗೊತ್ತಿರೋದಿಲ್ಲ, ನೀವು ಸಾಧನೆ ಮಾಡ್ತಿರೋದವ್ರಿಗೆ ಗೊತ್ತಿರೋದಿಲ್ಲ. ಆದರೆ ಆ ಒಂದು ಗುಣಗಳ ಧಾರಣೆಯಿಂದ ಅವರು ನಿಮ್ಮನ್ನ ಅರ್ಥ ಮಾಡಿಕೊಂಡು ನಿಮ್ಮ ಹಾಗೆ ಆಗುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆ ಮೂಲಕ ಭಗವಂತನ ಪ್ರತ್ಯಕ್ಷತೆ ಆಗತ್ತೆ. ಅದಕ್ಕೆ ಭಗವಂತ ಹೇಳ್ತಾರೆ ಗುಣಮೂರ್ತಿ. ಹಾಗಂತ ನೀವೇನೋ ಅವ್ರಿಗೆ ಕೊಡ್ತಾ ಇದ್ದೀರಿ, ಆ ಗುಣವನ್ನು ಧಾರಣೆ ಮಾಡುವುದಕ್ಕೋಸ್ಕರ ನೀವೇನೋ ಮಾಡ್ತಾ ಇದ್ದೀರಿ ಹೇಳುದಲ್ಲ. ಒಂದ್ಸಲ ಬೆಂಗಳೂರಿಂದ ನಮ್ಮೂರಿಗೆ ಬಂದಾಗ, ಅಂದ್ರೆ 2012 ನಂತರದಲ್ಲಿ ಬೆಂಗಳೂರಿಗೆ ಬಂದಾಗ
ಒಂದು ನಮ್ಮ ರಿಲೇಷನ್ ಅವ್ರದ್ದೇ ಮದುವೆ ಕಾಂಟ್ರಾಕ್ಟ್ ತಗೊಂಡಿದ್ದಾಗಿತ್ತು. ಇದ್ದಾಗಿಂದ ನಮ್ಮ ತಂದೆಯವರು ಅಡಿಗೆ ಮಾಡ್ತಾ ಇದ್ರು. ಅವಾಗ ನಾವು ಚಿಕ್ಕ ಕಾಲದಿಂದಾನೆ 3ನೇ ಕ್ಲಾಸಿಂದ ಊಟಕ್ಕೆ ಬಡಿಸ್ಲಿಕ್ಕೆ ಹೋಗ್ತಾ ಇದ್ದೆ. ಕಾಲೇಜ್ ಲೆವೆಲಲ್ಲಿ ಹೋದಾಗ ಜನರಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ವಾಲಂಟಿಯರ್ಸ್ ಅಂದ್ರೆ ಕೆಲವೊಂದು ಸ್ಕೂಲ್ ಮಕ್ಕಳಿಗೆ ಬೇರೆಯವರಿಗೆಲ್ಲ ಕರ್ಕೊಂಡೋಗಿ ಊಟಕ್ಕೆ ಬಡಿಸುವಂತ ಕೆಲಸವನ್ನು ಮಾಡ್ತಿದ್ದೆ. ಕಾಂಟ್ರಾಕ್ಟ್ ತಗೊಂಡಾಗ ಅಲ್ಲಿ ಎಲ್ಲಾ ಕಡೆಗೆ ನೋಡ್ಕೊಳ್ಬೇಕಾಗತ್ತೆ, ಬ್ಯಾಲೆನ್ಸ್ ಮಾಡ್ಬೇಕಾಗತ್ತಲ್ವಾ. ಒಬ್ಬೊಬ್ರು ಕೇಳಿದ್ರಂತೆ, ಇವ್ರು 2 ದಿನದ ಕೆಲಸ ಮಾಡ್ತಾರೆ, ಎಲ್ಲೂ ಕೂಡ ಸುಸ್ತಾಗ್ತಾ ಇಲ್ವಲ್ಲ, ಎಲ್ಲೂ ಕೂಡ ಮನಸ್ಸು ಚಂಚಲ ಆಗ್ತಿಲ್ಲ ಅಂತ ಇನ್ನೊಬ್ಬರ ಹತ್ರ ಕೇಳಿದ್ರು. ನಾವೇನಲ್ಲಿ ವೈಟ್ ಡ್ರೆಸ್ ಹಾಕೊಂಡಿಲ್ಲ, ಬ್ಯಾಡ್ಜ್ ಹಾಕೊಂಡು ಏನು ಮಾಡಿಲ್ಲ. ಅವಾಗ ಅವ್ರು ಹೇಳಿದ್ರಂತೆ, ಅವರು ಬ್ರಹ್ಮಕುಮಾರಿಸಲಿದ್ದಾರೆ, ಅದಕ್ಕಾಗಿ ಹಂಗಾಗ್ತಾ ಇದೆ. ಹಾಗೆ ಕರ್ಮದ ಸಮಯದಲ್ಲಿ ನಾವು ಆ ಗುಣಗಳನ್ನ ಧಾರಣೆ ಮಾಡಿಕೊಂಡಾಗ ನಾವು ಆ ಸಮಯದಲ್ಲಿ ಬೇರೆಯವರಿಗಿಂತ ಭಿನ್ನವಾಗಿರ್ತೀವಿ, ನಾವು ವಿಶೇಷವಾಗಿರ್ತೀವಿ. ಆದ್ರೆ ಅದಕ್ಕೆ ಕಾರಣ ಮತ್ತು ಆಧಾರ ಆ ಸಮಯದಲ್ಲಿ ನೀವು ಮನಸ್ಸು ಬುದ್ಧಿಯಿಂದ ಭಗವಂತನ ಜೊತೆಗೆ ಹೇಗಿರ್ತೀರಿ. ಅವರು ಹೇಳ್ತಾರೆ ನಿಮ್ಮಲ್ಲಿ ಸಹನೆ ಇದೆ, ಗುಣ ಇದೆ ಅಂತ ಹೇಳ್ತಾರೆ. ಆದ್ರೆ ನಿಮ್ಗೆ ಗೊತ್ತು ಆ ಸಹನೆ ಬಂದಿರೋದು ನಿಮ್ಗೆ ಸಿಟ್ಟು ಬರದೇ ಇರಲಿಕ್ಕೆ ಕಾರಣ ನೀವು ಮನಸ್ಸು ಬುದ್ಧಿಯನ್ನ ಪರಮಾತ್ಮನಲ್ಲಿ ಇಟ್ಟಿರುವಂತ ಕಾರಣದಿಂದ ಇದಾಗ್ತಾ ಇದೆ ಅಂತ ನಿಮ್ಗೂ ಗೊತ್ತಾಗ್ತದೆ. ಆ ಮೂಲಕನೂ ಕೂಡ ಭಗವಂತ ಈಶ್ವರಿ ಸೇವೆಯನ್ನ ಮಾಡಿಸ್ಕೊಳ್ತಾರೆ. ಭಗವಂತನ ಪರಿಚಯ ಸಿಗ್ತದೆ. ಆ ಮೂಲಕ ನಿಮ್ಮ ಗುಣಗಳನ್ನ ನೋಡಿಕೊಂಡು ಕೂಡ ಜನ ಭಗವಂತನ ಮನೆಗೆ ಬರ್ತಾರೆ. ಇದು ನಮ್ಗೆ ಬೇಕು. ಕೆಲವೊಂದ್ಸರಿ ಯಾವುದೋ ಒಂದು ಡ್ರೆಸ್ ಅನ್ನ ಹಾಕೊಂಡಾಗ ಇದು ಚೆನ್ನಾಗಿದೆಯಲ್ರಿ, ಇದು ಎಲ್ಲಿ ಸಿಗ್ತದೆ ಅಂತ ಕೇಳ್ಕೊಂಡು ಬರ್ತಾರಲ್ವಾ. ಹಾಗೆ ಆ ರೀತಿನೂ ನೀವು ಸೇವೆಯನ್ನ ಮಾಡಬಹುದು. ಸೇವೆ ಮಾಡ್ಬೇಕಂದ್ರೆ ಪಾಂಪ್ಲೇಟೇ ಕೊಡಬೇಕು, ಜ್ಞಾನವನ್ನೇ ಕೊಡಬೇಕು, ಸಕಾಶವನ್ನೇ ಕೊಡಬೇಕು, ಕಿರಣನೇ ಕೊಡಬೇಕು, 3 ಲೋಕಕ್ಕೆ ಕೊಡಬೇಕು. ಈ ರೀತಿ ನೀವು ಮನಬುದ್ಧಿನ ಎಕ್ಸ್ಟ್ರಾ ಅದಕ್ಕೋಸ್ಕರನೇ ವಿನಿಯೋಗ ಮಾಡಬೇಕು ಹೇಳುವಂಥದ್ದು ಅನಿವಾರ್ಯತೆ ಇಲ್ಲ. ಓಕೆ, ಮಾಡಿದ್ರೆ ಉತ್ತಮ. ಆದರೆ ಕರ್ಮ ಮಾಡ್ತಾ ಇರಬೇಕಾದ್ರೂ ಕೂಡ ನೀವು ಭಗವಂತನನ್ನ ಮಾನಸಿಕವಾಗಿ ಧಾರಣೆ ಮಾಡಿಕೊಂಡಾಗ, ನೀವು ಸಾಧನವಾದಾಗ, ಈಶ್ವರಿ ಸೇವೆ ಮಾಡಬೇಕು ಹೇಳುವಂತ ದೃಢ ಮತ್ತು ಶುಭ ಸಂಕಲ್ಪ ಇದ್ದಾಗ ಗುಣಗಳ ಮೂಲಕನೂ ಕೂಡ ಭಗವಂತ ತನ್ನ ಪರಿಚಯವನ್ನ ಬೇರೆಯವರು ಕೊಡಬಹುದು. ಅದಕ್ಕೆ ಬಾಬಾ ಹೇಳ್ತಾರಲ್ಲ, ಕರ್ಮದ ಸಮಯದಲ್ಲಿ ಗುಣದಾನವನ್ನು ಮಾಡಿ. ನೀವು ಹೇಳುವಂತ ಜ್ಞಾನಕ್ಕಿಂತ, ನೀವು ಮಾಡುವಂತ ಭಾಷಣಕ್ಕಿಂತ, ನೀವು ಕರ್ಮದಲ್ಲಿ ಮಾಡುವಂತ ಗುಣಗಳು ಹೆಚ್ಚಿಗೆ ಕೆಲಸವನ್ನು ಮಾಡ್ತಾವೆ. ಯಾಕೆಂದ್ರೆ ಭಾಷಣಗಳು ಜ್ಞಾನವನ್ನು ತುಂಬಾ ಜನ ಹೇಳ್ತಾರೆ, ಅದೇ ಕರ್ಮಕ್ಷೇತ್ರಕ್ಕೆ ಬಂದಾಗ ಬಾಬಾ ಜೊತೆ ನಾವು ಕನೆಕ್ಷನ್ ಅಲ್ಲೇ ಇರೋದಿಲ್ಲ. ಅವಾಗ ಏನಾಗ್ತದೆ, ನಮ್ಮಲ್ಲಿರುವಂತಹ ಸಂಸ್ಕಾರಗಳಿದಾವಲ್ಲ, ಮಾಯೆ, ಅದು ಬಂದ್ಬಿಡ್ತದೆ. ಇವಾಗ ನೋಡಿ, ನಾವಿಲ್ಲಿ ಕೂತ್ಕೊಂಡಿದೀವಿ, ಸ್ವೆಟರ್ ಹಾಕೊಂಡಿದ್ದೀನಿ ಇವಾಗ, ಸರಿನಾ. ಒಂದ್ಸಲ ಅನಿಸ್ತು ಸ್ವೆಟರ್ ತೆಗೆದ್ಬಿಡೋಣ ಅಂತ, ಚಳಿ ಇದೆಯಪ್ಪ ಸ್ವೆಟರ್ ತೆಗೆದ್ಬಿಟ್ಟು ನೆಗಡಿ ಬಂದ್ಬಿಟ್ರೆ, ಇವತ್ತು 1 ಅವರ್ ಕ್ಲಾಸಿಗೆ ಅಂತ ನಾನು ಸ್ವೆಟರ್ ತೆಗೆದ್ಬಿಟ್ಟು ನಾಳೆಗೆ ನೆಗಡಿ ಜ್ವರ ಬಂದ್ಬಿಟ್ಟು ನಾಳೆ ಎಲ್ಲ ಸೇವೆಗೆ ತೊಂದರೆ ಆಗತ್ತಲ್ವಾ. ಅದನ್ನು ಧರಿಸಿರೋದಕ್ಕೆ ಏನಾಗಿದೆ, ನನಗೆ ಚಳಿ ಬರೋದಿಲ್ಲ ಅಲ್ವಾ. ಹಾಗೆ ಮಾನಸಿಕವಾಗಿ ನಾನು ಭಗವಂತನನ್ನ ಕರ್ಮ ಕ್ಷೇತ್ರದಲ್ಲಿ ಧರಿಸಿದಾಗ, ಮಾನಸಿಕವಾಗಿ ಅದನ್ನು ಬಾಬಾ ಕೊಡ್ತಾ ಇರ್ತಾರೆ, ನೀವಲ್ಲ ಅದನ್ನು ಕೊಡ್ತಾ ಇರುವಂತದ್ದು, ಭಗವಂತ ಕೊಡ್ತಾ ಇರುವಂತ. ಅದನ್ನು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮನಸ್ಸನ್ನ ಬಾಬಾ ಜೊತೆಗೆ ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ಆ ಒಂದು ವಿಶೇಷತೆ ಕಂಡು ಬರಲ್ಲ ಆತ್ಮೇಲೆ. ನನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ನಾನು ನೋಡಿದ್ದೇನೆ, ಯಾವಾಗ ಈಶ್ವರೀಯ ಜ್ಞಾನವನ್ನು ಹೇಳಬೇಕಾದ್ರೆ ನಾವು ಬಾಬನ್ ಜೊತೆ ಕನೆಕ್ಟ್ ಆಗಿರ್ತೇನೋ, ಅವಾಗ ಮಾತಿನಲ್ಲಿ ತುಂಬಾ ಮಧುರತೆ, ಪ್ರೀತಿ, ಸ್ನೇಹ, ನಿಧಾನವಾಗಿ ಮಾತು ಬಂದ್ಬಿಡ್ತದೆ. ಆಮೇಲೆ ಡೇ ಟು ಡೇ ಕೆಲಸದಲ್ಲಿ ಬಂದ್ಬಿಡ್ತೀವಿ ಅಂತ ತಿಳ್ಕೊಳ್ಳಿ, ಆವಾಗ ತಕ್ಷಣದಲ್ಲಿ ವಾಯ್ಸ್ ಚೇಂಜ್ ಆಗ್ಬಿಡ್ತದೆ, ಹಾರ್ಡ್ನೆಸ್ ಬಂದ್ಬಿಡ್ತದೆ. ಆ ವ್ಯತ್ಯಾಸ ಗೊತ್ತಾಗ್ತದೆ. ಈಗ ನಾನು ಬಾಬಾ ಜೊತೆ ಕನೆಕ್ಟ್ ಆಗಿಲ್ಲ. ಸರಿ, ನಾನು ಲೌಕಿಕ ಕರ್ಮ ಮಾಡ್ತೇನೆ, ಯಾರ್ದೊಬ್ರು ಫೋನ್ ಬಂದು ಅಂತ ತಿಳ್ಕೊಳ್ಳಿ, ಈಶ್ವರಿ ಪರಿವಾರದವ್ರದ್ದು. ಅವ್ರೇನು ಈಶ್ವರಿ ಜ್ಞಾನವನ್ನ ಕೇಳಿದ್ರು. ಅವಾಗ ನಾನು ಮತ್ತೆ ವಾಪಸ್ ಬಾಬಾ ಜೊತೆ ಜೋಡಣೆ ಆಗ್ಬೇಕಾಗ್ತದೆ. ಅವಾಗ ಮತ್ತೆ ವಾಪಸ್ ಮಧುರತೆ ಬಂದ್ಬಿಡ್ತದೆ. ಅದ್ಮೇಲೆ ಅದು ಬಂದಿರೋದು ಯಾರಿಂದ? ಭಗವಂತನಿಂದ ಅಲ್ವಾ. ಇದಕ್ಕೆ ಬಾಬಾ ಹೇಳ್ತಾರೆ ಗುಣಮೂರ್ತಿ. ಈ ಮೂಲಕನೂ ಕೂಡ ನೀವು ಈಶ್ವರಿ ಸೇವೆಯನ್ನ ಮಾಡಲಿಕ್ಕೆ ಸಾಧ್ಯ, ಅಥವಾ ಕರ್ಮದ ಸಮಯದಲ್ಲೂ ಕೂಡ ಭಗವಂತ ನಿಮ್ಮ ಮೂಲಕ ತನ್ನ ಪ್ರತ್ಯಕ್ಷತೆಯನ್ನ ಮಾಡಿಸಲಿಕ್ಕೆ ಸಾಧ್ಯ, ಗುಣಗಳ ಮೂಲಕ. ಸರಿ, ಇವತ್ತಿನ 2ನೇ ವಿಷಯ ದರ್ಶನೀಯ ಮೂರ್ತಿ. ಆದ್ಮೇಲೆ ದರ್ಶನ ಅಂತಂದ್ರೇನು? ದರ್ಶನ ಅಂತಂದ್ರೇನು?
ಪ್ರತ್ಯಕ್ಷ ಮಾಡೋದು. ದರ್ಶನ ಅಂದ್ರೆ ಏನು? ಮಾಡೋದು ಕಾಣುವುದು. ದೃಶ್ಯ, ನೋಡುವುದು. ಕಾಣುವುದು, ನೋಡುವುದು. ದರ್ಶನ ಅಂತಂದ್ರೆ ಏನು? ಒಂದು ದೃಶ್ಯವನ್ನ ನೀವು ನೋಡ್ತೀರಾ, ದರ್ಶನ. ಓಕೆ, ನೋಡಿದಾಗ ಏನಾಗ್ತದೆ? ಯಾವುದೋ ಒಂದು ವ್ಯಕ್ತಿಯನ್ನು, ವಸ್ತುವನ್ನ, ಏನೋ ಒಂದು ನೋಡಿದಾಗ ಏನಾಗ್ತದೆ? ಮೈಂಡಲ್ಲಿ ರೆಕಾರ್ಡ್ ಆಗುತ್ತೆ. ನೋಡಿದಾಗ ಆ ವ್ಯಕ್ತಿ, ವಸ್ತು ಆ ಸಮಯದಲ್ಲಿ ಹೇಗಿದೆಯೋ ಅದೇ ರೀತಿ ಕಾಣ್ತದೆ. ಹೌದಲ್ವೋ? ಹೌದು. ಇವಾಗ ತಿರುಪತಿ ತಿಮ್ಮಪ್ಪನನ್ನ ನೀವು ನೋಡಿದಾಗ ನಿಮ್ಗೆ ಶ್ರೀರಾಮ ಕಾಣ್ತಾನೋ ಕಾಣಲ್ವೋ? ಕಾಣಲ್ಲ. ಯಾರು ಕಾಣ್ತಾರೆ? ತಿಮ್ಮಪ್ಪನೇ ಕಾಣಿಸ್ತಾರೆ. ಸರಿ. ಒಬ್ಬನೇ ಇವತ್ತು ತಿರುಪತಿ ತಿಮ್ಮಪ್ಪನಿಗೆ ಬೆಳ್ಳಿಯಿಂದನೇ ಏನ್ ಮಾಡಿದ್ದಾರೆ? ಅಲಂಕಾರವನ್ನು ಮಾಡಿದ್ದಾರೆ. ನೀವು ದರ್ಶನಕ್ಕೆ ಹೋಗಿದ್ದೀರಿ, ಅವಾಗ ನಿಮ್ಗೆ ಬಂಗಾರ ಕಾಣತ್ತೋ ಕಾಣಲ್ವೋ? ಬೆಳ್ಳಿನೇ ಕಾಣಿಸುತ್ತೆ. ಸರಿ. ಕಾಣ್ತೈತಿ. ತಿರುಪತಿ ತಿಮ್ಮಪ್ಪ ದರ್ಶನ ಮಾಡುವಂತ ಮೊದಲು ಮೂರ್ತಿಯನ್ನ ಏನು ಮಾಡ್ತಾ ಇದ್ದಾರೆ? ಅಲ್ಲಿ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಅಭಿಷೇಕ ಮಾಡ್ತಾ ಇರುವಂತ ಸಮಯದಲ್ಲಿ ನಿಮಗೆ ತಿರುಪತಿ ತಿಮ್ಮಪ್ಪನ ಮೈ ಮೇಲೆ ಹಾಕಿರುವಂತ ಆಭರಣಗಳು ಕಾಣ್ತಾವೋ ಕಾಣಲ್ವೋ? ಕಾಣಲ್ಲ. ಕಾಣಲ್ಲ. ಅವಾಗ ಏನ್ ಕಾಣ್ತಾ ಇರ್ತದೆ ನಿಮ್ಗೆ? ಅಭಿಷೇಕನೇ ಕಾಣಿಸುತ್ತೆ. ಅಭಿಷೇಕ ಜೊತೆಗೆ ಆ ಮೂರ್ತಿಯಲ್ಲಿರುವಂತ ಕಪ್ಪು ಕಲರ್ ಏನಿದೆಯೋ ಅದೇ ತಾನೇ ಕಾಣುತ್ತೆ. ಅದೇ ಮೂರ್ತಿಗೆ ಹಾಕೋ. ಅಂದ್ರೆ ಯಾವ ಸಮಯದಲ್ಲಿ ನೀವು ಆ ಮೂರ್ತಿಯನ್ನ ನೋಡಿದಿರೋ ಆ ಸಮಯದಲ್ಲಿ ಮೂರ್ತಿ ಹೇಗಿದೆಯೋ ಅದೇ ರೀತಿ ನಿಮ್ಗೆ ಏನಾಗತ್ತೆ? ಕಾಣುತ್ತೆ. ಕಾಣಿಸುತ್ತೆ. ಅರ್ಥ ಆಯ್ತಾ? ನೀವು ದರ್ಶನವನ್ನು ಮಾಡಿದಾಗ ನೀವು ಮೂರ್ತಿಯನ್ನಾದ್ರೂ ನೋಡಿ, ವ್ಯಕ್ತಿಯನ್ನಾದ್ರೂ ನೋಡಿ, ಶರೀರವನ್ನಾದ್ರೂ ನೋಡಿ, ವಸ್ತುವನ್ನಾದ್ರೂ ನೋಡಿ, ಸಾಧನವನ್ನು, ಪ್ರಪಂಚ ಯಾವುದನ್ನಾದ್ರೂ ನೀವು ದರ್ಶನವನ್ನು ಮಾಡಿದಾಗ, ಯಾರನ್ನ ನೀವು ದರ್ಶನ ಮಾಡಿದಿರೋ, ದೃಶ್ಯವನ್ನ ನೋಡಿದಿರೋ ಆ ಸಮಯದಲ್ಲಿ ಅದು ಹೇಗಿದೆಯೋ ಅದೇ ರೀತಿ ನಿಮಗೆ ಕಾಣುತ್ತೆ. ಹೌದಲ್ವೋ? ಸರಿ. ಹಾಗೆ ಇಲ್ಲಿ ದರ್ಶನೀಯ ಮೂರ್ತಿ ಅಂತಂದ್ರೆ, ನೀವು ಯೋಗದಲ್ಲಿ ಕುಳಿತುಕೊಂಡಾಗ, ಇವಾಗ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತೀರ ಅಲ್ವಾ? ಆಗ ಮೂರ್ತಿ ಒಂದೇ ಕಡೆಗೆ ಇರ್ತದೆ ತಾನೆ. ಜನ ಬಂದು ಏನಾಗ್ತಾ ಇರ್ತಾರೆ? ಅವ್ರ ಕಡೆಗೆ ಹೋಗ್ತಾ ಇರ್ತಾರೆ ಅಲ್ವಾ? ಆವಾಗ ನೀವು ಯೋಗದಲ್ಲಿ ಕುತ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಆ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ? ಸ್ಥೂಲದ ಕಣ್ಣಿನಿಂದ ನೀವು ನೋಡಿದಾಗ ಸ್ಥೂಲ ಮೂರ್ತಿಯ ಎದುರುಗಡೆ, ಅದರ ಮೈ ಮೇಲೆ, ಅದರ ಅಂತದ ಆ ಮೂರ್ತಿಯ ಮೇಲೆ ಏನು ಸಾಧನಗಳಿದಾವೋ ಅದು ನಮ್ಗೆ ಕಣ್ಣಿಗೆ ಕಾಣುತ್ತೆ. ಹೌದಾ? ಇಲ್ಲಿ ನಾವು ಭಗವಂತ ಅಂತ ಭಾವನೆಯಿಂದ ಮೂರನೇ ಕಣ್ಣಿನಿಂದ ನಾವು ಆ ಮೂರ್ತಿಯನ್ನ ನೋಡಿದಾಗ, ಅಥವಾ ನಿಮ್ಮನ್ನ ಚೈತನ್ಯ ರೂಪದಲ್ಲಿ ನೋಡಿದಾಗ, ಆತ್ಮ ಎದುರುಗಡೆಗಿದ್ದಾಗ, ನೀವು ಸ್ಟೇಜಲ್ಲಿ ಕುತ್ಕೊಂಡಾಗ, ಚೇರ್ ಮೇಲೆ ಕುತ್ಕೊಂಡಾಗ ನಿಮ್ಮ ಮನಬುದ್ಧಿಯಲ್ಲಿ ಏನು ಗುಣಗಳು ಇದ್ದಾವೆ, ಅಥವಾ ನಿಮ್ಮ ಮನಬುದ್ಧಿಯಲ್ಲಿ ನೀವು ಯಾವ ಅವಗುಣಗಳನ್ನ ಧಾರಣೆ ಮಾಡಿದಿರೋ ಅದೇನೇ ಎದುರುಗಡೆಯವರಿಗೆ ದರ್ಶನ ಆಗತ್ತೆ. ನೀವು ಕುಳಿತುಕೊಂಡಾಗ, ಇವಾಗ ನೀವು ಯೋಗದಲ್ಲಿ ಕುತ್ಕೊಂಡಿದ್ದೀರಿ, ನಿಮ್ಮ ಎದುರುಗಡೆಗೆ ಯಾರಿದ್ದಾರೆ? ಯೋಗೇಶನ ಯೋಗ ಮಾಡಿಸ್ತಾ ಇದ್ದಾರೆ. ಯಾವಾಗ? ಅಮೃತ ವೇಳೆಯಲ್ಲಿ. ಓಕೆ. ಆ ಸಮಯದಲ್ಲಿ ಯೋಗ ಮಾಡಿಸ್ತಾ ಯೋಗೇಶಣ್ಣ ಹಿಂಗ ಮಾಡ್ತಾರೆ. ಅವಾಗ ನಿಮ್ಗೆ ಏನ್ ದರ್ಶನ ಆಗ್ತದೆ? ಏನ್ ದರ್ಶನ ಆಗ್ತದೆ? ನಿದ್ರೆಯ ದರ್ಶನ ಆಗತ್ತೋ ಆಗಲ್ವೋ? ಯಾಕಂದ್ರೆ ನಾನು ಯಾರ ಜೊತೆ ಕನೆಕ್ಟ್ ಆಗಿದ್ದೇನೆ? ನಿದ್ರೆ ಜೊತೆ. ಸರಿ. ಆ ಸಮಯದಲ್ಲಿ ನನ್ನ ಮನಸ್ಸಲ್ಲಿ ಯಾರೋ ಒಬ್ರು ವ್ಯಕ್ತಿ ಬಂದು ನಿನ್ನೆ ಅವ್ರ ಜೊತೆ ಜಗಳ ಆಗ್ಬಿಟ್ಟಿದೆ, ನಾನು ಅವ್ರ ಜೊತೆ ಮನಸ್ಸಲ್ಲಿ ಜಗಳ ಮಾಡ್ತಾ ಇದ್ದೇನೆ. ಓಕೆನಾ? ಯಾವಾಗ? ನಿಮ್ಮ ಎದುರುಗಡೆ ಕೂತ್ಕೊಂಡಾಗ. ಆವಾಗ ನೀವು ನನ್ನನ್ನ ನೋಡಿದಾಗ ನಿಮ್ಗೆ ಏನ್ ಅನುಭವ ಆಗ್ತದೆ? ಅದೇ ನೀವು ಜಗಳ ಮಾಡ್ತಾ ಇರೋದೇ ಅನುಭವ. ಜಗಳ ಮಾಡ್ತಿರೋದು ಅನುಭವ ಆಗೋದಿಲ್ಲ, ಸಿಟ್ಟಿನ ಅನುಭವ ಆಗ್ತದೆ. ಜಗಳ ಮಾಡಿ ನಿಮ್ಗೆ ಕಾಣುತ್ತೆ. ಅದರ ಫಲ ಮನಸ್ಸಲ್ಲಿ ಸಿಟ್ಟಿದೆಯಲ್ಲ, ಕ್ರೋಧ ಇದೆಯಲ್ಲ, ಕಣ್ಣು ಬಿಟ್ಟು ರೆಡ್ ಆಗ್ಬಿಟ್ಟು ಏನಾಗ್ತದೆ? ಏನಪ್ಪ ಇವತ್ತು ಯೋಗೇಶ್ ಅಣ್ಣ ಏನೋ ಕಣ್ಣು ಬಿಡ್ತಾ ಇದ್ದಾರಲ್ಲ, ಏನ್ ಸಮಾಚಾರ? ಏನಾಗತ್ತೆ? ಆ ಸಮಯದಲ್ಲಿ ನಾನು ಮನಬುದ್ಧಿಯಿಂದ ಏನು ಧಾರಣೆಯನ್ನ ಮಾಡಿದೆನೋ ಅದರದೇ ದರ್ಶನ ನಿಮಗೆ ಆಗ್ತದೆ. ಅದರ ಪರಿಣಾಮ, ಪ್ರಭಾವ ನಿಮ್ಮ ಮೇಲೆ. ಆವಾಗ ನಾನು
ಇಲ್ಲಿ ನಿಮಿತ್ತವಾಗಿ ಈಶ್ವರೀಯ ಕಾರ್ಯವನ್ನ ಮಾಡಲಿಕ್ಕೆ ಕುಳಿತುಕೊಂಡ್ರೂ ಕೂಡ ನಾನು ರಾವಣನ ಜೊತೆಗೆ, ವಿಕಾರದ ಜೊತೆಗೆ, ನನ್ನ ವೈಯಕ್ತಿಕ ವಿಷಯದ ಕಡೆಗೆ, ವೈಯಕ್ತಿಕ ದುಃಖದ ಕಡೆಗೆ ನಾನು ಕುಳಿತುಕೊಂಡಾಗ ಅಲ್ಲಿ ಈಶ್ವರೀಯ ಸೇವೆ ಆಗೋದಿಲ್ಲ. ಅದರಿಂದ ಭಗವಂತನ ಹೆಸರು ಏನಾಗ್ತದೆ? ಹಾಳು ಮಾಡ್ಲಿಕ್ಕೆ ನಾನು ನಿಮಿತ್ತನಾಗ್ತೇನೆ. ನೀವು ಶಾಂತಿ ಶಾಂತಿ ಹೇಳ್ಬಿಟ್ಟು ಕ್ಲಾಸ್ ಮಾಡ್ಬೇಕಾದ್ರೆ ಸಿಟ್ಟು ಮಾಡಿದ್ರೆ ಭಗವಂತನ ಹೆಸರು ಹಾಳಾಗತ್ತೋ ಪ್ರಸಿದ್ಧಿ ಆಗತ್ತೋ? ಹಾಳಾತೈತೆ. ಎಷ್ಟು ಬೇಗ ಹೇಳ್ತಾರೆ ನೋಡಿ ರಾಜಭಕ್ಕರು. ಅದಕ್ಕಾಗಿ ಯಾವ ಕೆಲಸಕ್ಕೋಸ್ಕರ ನಾವು ಕೂತ್ಕೊಂಡಿದ್ದೇವೋ ಅದು ನಮ್ಮಲ್ಲಿ ಸ್ಪಷ್ಟವಾಗಿ ಗೊತ್ತಿರಬೇಕಲ್ವಾ? ಅದಕ್ಕಾಗಿ ದರ್ಶನೀಯ ಮೂರ್ತಿ ಅಂತಂದ್ರೆ ಏನು ಅಂತಂದ್ರೆ, ಆ ಸಮಯದಲ್ಲಿ ಮನಸ್ಸು ಬುದ್ಧಿಯಿಂದ ನೀವು ಭಗವಂತನನ್ನ ಧಾರಣೆ ಮಾಡಿರಬೇಕು. ಮನಸ್ಸು ಬುದ್ಧಿಯಿಂದ ಯಾರು ಧಾರಣೆ ಮಾಡಿರ್ಬೇಕು? ಭಗವಂತನ ದಿವ್ಯ ಗುಣಗಳನ್ನ, ಶಕ್ತಿಗಳನ್ನ ಶಾರೀರಿಕವಾಗಿ ನೀವೇನ್ ಧಾರಣೆ ಮಾಡಿದಿರೋದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಒಂದು ವಿಷಯ ಹೇಳಿ ಆತ್ಮೀಯರೇ, ದೇವಸ್ಥಾನದಲ್ಲಿ ಮೂರ್ತಿ ಎದುರುಗಡೆ ಹೋದಾಗ ಜನರ ಗಮನ ಮೂರ್ತಿಯ ಆಕಾರದ ಕಡೆಗಿರ್ತದೋ, ಬಂಗಾರದ ಕಡೆಗಿರ್ತದೋ, ಅಥವಾ ನಿರಾಕಾರವಾಗಿರುವಂತ ಶಕ್ತಿಯ ಕಡೆಗಿರ್ತದೋ? ಯಾವ್ದ ಕಡೆಗಿರ್ತದೆ? ಕಡೆನೇ ಇರ್ತೈತೆ. ಬಂಗಾರದ ಕಡೆನೇ ಇರ್ತೈತೆ. ಬಂಗಾರದ ಕಡೆಗೆ ಜನಗಳ ಆಕರ್ಷಣೆ ಏನಿರುತ್ತೋ ಅದೇ ಇರುತ್ತೆ. ಶಕ್ತಿ ಕಡೆಗಿರ್ತದೆ ತಾನೆ? ಹೌದಾ? ಮಾಡ್ಕೊಂಡ್ ಬಂದ್ರೆ ಶಾಂತಿ ಅನುಭವ ಆಯ್ತು. ಶಾಂತಿಯಲ್ಲಿ ಅನುಭವ ಆಗ್ಬೇಕು ಅಂತಂದ್ರೆ ಅಲ್ಲಿ ಶಾಂತಿ ಇರಬೇಕಲ್ಲ. ಆ ಶಾಂತಿ ಎಲ್ಲಿಂದ ಬರ್ತದೆ? ಮನಬುದ್ಧಿಯಿಂದ ತಾನೇ ಬರ್ತದೆ. ಅವಾಗ ಆತ್ಮದ ಜೊತೆ ಕನೆಕ್ಟ್ ಆದಾಗ ತಾನೇ ಬರ್ತದೆ. ನಿಮ್ಮ ಮನೇಲಿ ಅಗರಬತ್ತಿ ಇದ್ರೆ ತಾನೇ ನಿಮ್ಗೆ ಅಗರಬತ್ತಿಯ ಸುವಾಸನೆ ಬರ್ತದೆ. ಓಕೆ, ಅದ್ ಕೊಳ್ತೋಗಿರುವಂತ ಇಲಿ ಇದ್ರೆ ಅದರ ವಾಸನೆ ಬರ್ತದೆ. ಕೊಳ್ತೋಗಿರೋ ತರಕಾರಿ ಇದ್ರೆ ಅದರ ಬರ್ತದೆ ಅಲ್ವಾ? ದರ್ಶನೀಯ ಮೂರ್ತಿ ಅಂತಂದ್ರೆ ಆ ಸಮಯದಲ್ಲಿ ನಿಮ್ಮ ಮಾನಸಿಕ ಸ್ಥಿತಿ, ನೀವು ಭಗವಂತ ಜೊತೆಗೆ ಯಾವ ರೂಪದಲ್ಲಿ, ಯಾವ ವಿಧಿಯಲ್ಲಿ ನೀವೇನ್ ಮಾಡಿದಿರಿ, ಜೋಡಣೆ ಆಗಿದ್ದೀರಿ, ಅದು ಆಸ್ ಇಟ್ ಈಸ್ ಅವರಿಗೆ ದರ್ಶನವಾಗ್ತದೆ. ಆತ್ಮೇರೆ ಸಾಕ್ಷಾತ್ಕಾರ ಬೇರೆ. ಸಾಕ್ಷಾತ್ಕಾರದಲ್ಲಿ ಏನಾಗತ್ತೆ ಹೇಳಿ? ನಿಮ್ಗೆ ಗೊತ್ತಿರೋದಿಲ್ಲ, ಅವ್ರಿಗೆ ಪ್ರಕಾಶ ಕಾಣ್ತಾ ಇರ್ತದೆ, ಅವ್ರಿಗೆ ಬ್ರಹ್ಮ ಬಾಬಾ ಕಾಣ್ತಾ ಇರ್ತಾರೆ. ನಿಮ್ಗೆ ಅನುಭವ ಆಗ್ತಾ ಇರೋದೇ ಬೇರೆ, ಅವ್ರಿಗೆ ಕಾಣ್ತಾ ಇರೋದೇ ಬೇರೆ. ಇದಕ್ಕೂ ವ್ಯತ್ಯಾಸ ಇದೆ. ಸಾಕ್ಷಾತ್ಕಾರದಲ್ಲಿ, ದರ್ಶನದಲ್ಲಿ ಏನಾಗ್ತಿದೆ, ನಿಮಗೂ ಶಾಂತಿಯ ಅನುಭವ ಆಗ್ತಾ ಇದೆ, ಅವರಿಗೂ ಕೂಡ ಶಾಂತಿಯ ಅನುಭವನೇ ಆಗ್ತದೆ. ನಿಮ್ಗೆ ಸುಖದ ಅನುಭವ ಆಗ್ತಾ ಇದ್ರೆ ಅವ್ರಿಗೂ ಕೂಡ ಸುಖದ ಅನುಭವ ಆಗ್ತದೆ. ಕೆಲವೊಂದ್ಸಲ ನಾವು ದೃಷ್ಟಿ ಕೊಡಬೇಕಾದ ನೋಡ್ತೀವಿ. ಸೇವಾ ಕೇಂದ್ರಗಳಲ್ಲಿ ಹೋದಾಗ ಒಂದೊಂದು ಆತ್ಮನಿಗೆ ದೃಷ್ಟಿ ಕೊಡ್ಬೇಕಾದ್ರೆ ಒಂದೊಂದು ರೀತಿ ಅನುಭವ ಆಗ್ತಾ ಇರ್ತದೆ. ಒಬ್ರಿಗೆ ದೃಷ್ಟಿ ಕೊಡ್ತಾ ಇದ್ದಾಗ ನಮ್ಗೆ ಶಾಂತಿ ಅನುಭವ ಆಗ್ತದೆ. ನೆಕ್ಸ್ಟ್ ಇನ್ನೊಬ್ಬರ ಕಡೆ ಮುಖ ನೋಡಿದ ತಕ್ಷಣ ಶರೀರ ಪೂರ್ತಿ ಬಿಸಿ ಆಗ್ಬಿಡ್ತದೆ. ಯಾಕೆ? ಅವರಲ್ಲಿರೋ ಗುಣಗಳು. ಯಾಕಂದ್ರೆ ಎದುರುಗಡೆಯವರು ಆ ಸಮಯದಲ್ಲಿ ಶಾಂತಿ ಕೇಳ್ತಾ ಇರ್ತಾರೆ, ಬಾಬನ ಮೂಲಕ ಶಾಂತಿ ಕೊಡ್ತಾ ಇರ್ತಾರೆ. ಇನ್ನೊಬ್ರು ಏನ್ ಮಾಡ್ತಾರೆ, ಭಗವಂತನ ವಿಕರ್ಮ ವಿನಾಶ ಆಗ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅವಾಗ ಏನಾಗ್ತಾ ಹೋಗ್ತದೆ, ಶಕ್ತಿ ಪ್ರವಾಹ ಆಗ್ತಾ ಇರ್ತದೆ, ಅವಾಗ ಬಿಸಿ ಆಗ್ತಾ ಇರ್ತದೆ ಅಲ್ವಾ? ಪಾತ್ರೆ ಒಲೆ ಮೇಲೆ ಇಟ್ಟೇನಾಗ್ತದೆ? ಪಾತ್ರೆ ಫ್ರಿಜ್ ಅಲ್ಲಿ ಇಟ್ಟೇನಾಗ್ತದೆ ಅಲ್ವಾ? ಎದುರುಗಡೆ ಆತ್ಮ ಏನು ಕೇಳ್ತಾ ಇದ್ದಾರೋ ಆ ಶಕ್ತಿ ತನು ಮನದ ಮೂಲಕ ಪ್ರವಾಹ ಆಗ್ತಾ ಇರುವಂತ ಕಾರಣದಿಂದ ಅದರ ಪ್ರಭಾವ ನಮ್ಮ ಮೇಲೆ ಆಗ್ತದೆ. ಅದಕ್ಕಾಗಿ ದರ್ಶನ ಮಾಡ್ಬೇಕಾದ್ರೆ ನಿಮ್ಗೇನ್ ಅನುಭವ ಆಗ್ತಾ ಇದೆಯೋ ಎದುರುಗಡೆಯವರಿಗೂ ಕೂಡ ಅದೇ ರೀತಿ ಅನುಭವ ಆಗ್ತಾ ಇರ್ತದೆ. ಕೆಲವೊಂದ್ಸಲ ನೋಡ್ತೀವಿ, ನಿನ್ನೆನೂ ಕೂಡ ಸಾಯಂಕಾಲ ನುಮಾಶಾಮಿ ಯೋಗದಲ್ಲಿ ಚೆನ್ನಾಗಿ ಶಕ್ತಿ ಪ್ರವಾಹ ಆಗಿದ್ದು ನನಗೆ ಗೊತ್ತಾಗ್ತಾ ಇತ್ತು. ಪ್ರವಾಹ ಆಗ್ತಾ ಇದೆ ಅಂತಂದ್ರೆ ಏನರ್ಥ? ಯಾರಿಗೂ ಬಾಬಾ ಅನುಭವವನ್ನ ಮಾಡಿಸ್ತಾ ಇದ್ದಾರೆ. ಸಾಕ್ಷಾತ್ಕಾರದ ವಿಷಯದಲ್ಲಿ ಏನು, ನಿಮಗೆ ಅನುಭವ ಆಗ್ತಾ ಇರೋದು ಬೇರೆ, ಎದುರುಗಡೆಯವ್ರಿಗೆ ಅನುಭವ ಆಗ್ತಾ ಇರೋದು ಬೇರೆ. ಗುಲ್ಜಾರ್ದಾರಿ ಶರೀರದಲ್ಲಿ ಬಾಬಾ ಬಂದಾಗ ಎದುರುಗಡೆಗೆ 15,000 ಜನ ಕುಂತಿರ್ತಾರೆ. ಕೆಲವರು ಏನ್ ಹೇಳ್ತಾರೆ, ನಮ್ಗೆ ಶಾಂತಿ ಅನುಭವ ಆಯ್ತು, ಯಾಕಂದ್ರೆ ಬಾಬಾದಲ್ಲಿ ಶಾಂತಿ ಇರ್ತದೆ. ಕೆಲವರು ಏನ್ ಹೇಳ್ತಾರೆ, ಬಾಬಾ ಶರೀರದಲ್ಲಿ 8 ಆದ ತಕ್ಷಣ ಫುಲ್ ಕಿರಣ ಬಂದ್ಬಿಡ್ತು, ನನಗೆ ಕಿರಣ ಕಾಣ್ತಾ ಇತ್ತು, ಮೈ ಪೂರ್ತಿ ಬೀಳ್ತಾ ಇತ್ತು. ಇದ್ಯಾವುದು? ಸಾಕ್ಷಾತ್ಕಾರ. ಒಂದೇ ಸೆಕೆಂಡು, ಅದೇ ಸಮಯ ಬಾಬಾ ಕೆಲವರಿಗೆ ಇದನ್ನ ಅನುಭವ ಮಾಡ್ತಾರೆ, ಕೆಲವರಿಗೆ ಅದನ್ನ ಅನುಭವ ಮಾಡಿಸ್ತಾರೆ. ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ನಾನು ದರ್ಶನೀಯ ಮೂರ್ತಿ ಆಗಿದ್ದೇನಾ?
ಅಂತಂದ್ರೆ ನನ್ನ ಮೂಲಕ ಯಾರ ದರ್ಶನ ಆಗ್ಬೇಕು? ಪರಮಾತ್ಮಂದ ರಾವಣಂದಲ್ಲ, ವಿಕಾರದ್ದಲ್ಲ, ಲೋಭ ಅಲ್ಲ, ದುಃಖ ಅಲ್ಲ, ಚಿಂತೆ ಅಲ್ಲ ಆತ್ಮೀಯರೇ. ಅದಕ್ಕಾಗಿ ನಾವು ಆ ಸ್ಟೇಜಲ್ಲಿ ಕುತ್ಕೊಂಡಾಗ ನೀವು ಕೇವಲ ಭಗವಂತನ ಜೊತೆಗೆ ಮಾತ್ರ ನೀವೇನಾಗಿರ್ಬೇಕು, ಕನೆಕ್ಟ್ ಆಗಿರ್ಬೇಕು. ಓಕೆ, ನಿಮ್ಮಲ್ಲಿ ಕೆಲವರು ರಾಮಾಯಣವನ್ನು ನೋಡಿರಬಹುದು. ರಮಾನಂದ್ ಸಾಗರ್ ಅವರು ಮಾಡದಿರುವಂತ ರಾಮಾಯಣ ಸೀರಿಯಲ್, ಅದರಲ್ಲಿ ಅರುಣ್ ಗೋವಿಲ್ ಅಂತ ಆಕ್ಟರ್ ಶ್ರೀರಾಮನ ಪಾತ್ರವನ್ನು ಮಾಡಿದ್ರು ಅಲ್ವಾ? ಅವರು ಕ್ಯಾಮರಾ ಎದುರುಗಡೆ ಇದ್ದಾಗ ಹೆಂಗ್ ಕಾಣ್ತಾ ಇತ್ತು? ಶ್ರೀರಾಮ ಅಷ್ಟೇ ಅಲ್ವಾ? ಯಾರೊಬ್ರು ನಾಟಕದಲ್ಲಿ ಶ್ರೀರಾಮಂದು ಕೃಷ್ಣನ ಪಾತ್ರವನ್ನು ಹಾಕಿದ್ರೆ ಏನ್ ಕಾಡ್ತಾ ಇರ್ತದೆ? ಅದೇ ಗುಣಗಳು. ರಾವಣನ ಪಾತ್ರ ಹಾಕೊಂಡ್ಬಿಟ್ರೆ ಸಿಟ್ಟು, ಪಾತ್ರಕ್ಕೆ ತಕ್ಕ ಹಾಗೆ ಆ ಮುಖದಲ್ಲಿ, ಆ ಚಹರೆಯಲ್ಲಿ ಅದು ಕಂಡು ಬರುತ್ತಲ್ವಾ? ಅದಕ್ಕಾಗಿ ದರ್ಶನವಾಗಬೇಕು ಅಂತಂದ್ರೆ ನೀವು ಮೊದಲು ಭಗವಂತನ ಜೊತೆಯಲ್ಲಿ ಆ ದರ್ಶನವನ್ನ ನೀವು ಮಾಡ್ತಾ ಇರಬೇಕು ಅಲ್ವಾ? ಈಗ ನೋಡಿ, ನಮ್ಮ ಮನೆಯಲ್ಲಿ ನಮ್ಮ ಶರೀರಕ್ಕೆ ನಾವು ಒಂದು ಬಟ್ಟೆಯನ್ನು ಹಾಕೊಳ್ತೀವಿ, ಕನ್ನಡಿ ಎದುರುಗಡೆ ನೋಡ್ಕೊಳ್ತೀವಿ. ನಿಮಗೆ ಹೇಗೆ ಆ ಶರೀರ ಮತ್ತು ಬಟ್ಟೆ ಕಂಡಿದೆಯೋ ಹಾಗೆ ನೀವು ಪ್ರಪಂಚಕ್ಕೆ ಹೋದಾಗ ಅದೇ ರೀತಿ, ಅದೇ ಬಟ್ಟೆ ಅದೇ ರೀತಿ ಕಾಣುತ್ತಲ್ವಾ? ಕಾಣುತ್ತೋ ಕಾಣಲ್ವೋ? ಕಾಣುತ್ತೆ. ಹಾಗೇನೆ ರಾಜಯೋಗದಲ್ಲಿ ಕೂತ್ಕೊಳ್ಳಿ, ನಿಮ್ಮ ದರ್ಶನವನ್ನ, ನಿಮ್ಮ ಮನಬುದ್ಧಿಯ ದರ್ಶನವನ್ನ ನೀವು ಮಾಡ್ಕೊಳ್ಬೇಕು. ಈಗ ನಾನು ಯಾರನ್ನ ನೋಡ್ತಾ ಇದ್ದೇನೆ? ನೀವು ಪರಮಾತ್ಮನ ದರ್ಶನವನ್ನ ಮಾಡ್ತಾ ಹೋಗಿ, ಜನ ನಿಮ್ಮ ಮೂಲಕ ಏನ್ ಮಾಡ್ತಾ ಇರ್ತಾರೆ? ಪರಮಾತ್ಮನ ದರ್ಶನವನ್ನು ಮಾಡ್ತಾ ಇರ್ತಾರೆ. ಯಾರಿಗೆ ಹನುಮಂತನ ಮೂರ್ತಿಯ ಪಾತ್ರವನ್ನು ಹಾಕಿದಾರೋ, ರಾಮನ ಮೂರ್ತಿಯನ್ನು ಹಾಕಿದಾರ ಪಾತ್ರವನ್ನ, ಅವಾಗ ಅವನು ಅದೇ ರೀತಿ ಗುಣಗಳ ಜೊತೆ ಜೋಡಣೆ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಅಲ್ವಾ? ಹಾಗೆ ನೀವು ಭಗವಂತನ ಜೊತೆಗೆ ಆ ಸಪ್ತ ಗುಣಗಳ ಶಕ್ತಿಗಳ ಜೊತೆಗೆ ನೀವು ಕನೆಕ್ಟ್ ಆದಾಗ, ನೀವು ಅನುಭವ ಆಗ್ತಾ ಇದ್ದಾಗ ಎದುರುಗಡೆಯವರಿಗೂ ಕೂಡ ಏನಾಗ್ತದೆ? ಅದರದೇ ದರ್ಶನ ಆಗತ್ತೆ. ಹಾಗಿದ್ರೆ ದರ್ಶನ ಅಂತಂದ್ರೆ ಏನು? ದರ್ಶನ ಅಂತಂದ್ರೆ ಏನು? ನೀವು ಯಾವ ಸಮಯದಲ್ಲಿ ಯಾವುದನ್ನ ಧರಿಸಿದಿರೋ ಅದನ್ನೇ ಎದುರುಗಡೆಯವರಿಗೆ ದೃಶ್ಯ ರೂಪದಲ್ಲಿ ಕಾಣತ್ತೆ. ಹೌದೋ ಅಲ್ವೋ? ಹೌದು. ಇಲ್ಲಿ ಮಾನಸಿಕವಾಗಿ ಮತ್ತು ಬುದ್ಧಿಯ ಮೂಲಕ ನೀವು ಯಾವುದನ್ನ ಧರಿಸಿದಿರೋ ಅದೇನೇ ಎದುರುಗಡೆಯವರಿಗೆ ಏನಾಗ್ತದೆ? ಅನುಭವ ಆಗತ್ತೆ. ಹಾಗಿದ್ರೆ ನಿಮ್ಮನ್ನ ಯೋಗಕ್ಕಂತ ಕೊಳಿಸಿದಾಗ, ಮೂರ್ತಿ ರೂಪದಲ್ಲಿ ಕೊಳಿಸಿದಾಗ ನೀವು ಯಾರನ್ನ ದರ್ಶನ ಮಾಡ್ತಾ ಇರಬೇಕು? ಪರಮಾತ್ಮನ ದರ್ಶನ ಮಾಡ್ತಾರೆ. ಅಥವಾ ಸತ್ಯಯುಗದ ಸಿಂಹಾಸನ, ಕಿರೀಟ, 36 ವೆರೈಟಿ ಊಟ, ಕನಸು ಮಾಡ್ತಾ ಇರ್ಬೇಕಾ? ಇಲ್ಲ, ಏನ್ ಮಾಡ್ಬೇಕು? ಪರಮಾತ್ಮನ ಆವಾಗ ನಿಮ್ಗೆ ಭಗವಂತನ ಗುಣಗಳ ನಿಮಗೆ ಅನುಭವ ಆಗ್ತಾ ಇರಬೇಕು. ಮತ್ತೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು, ಭಗವಂತನಿಂದನೇ ಈ ಅನುಭವ ನನಗೆ ಆಗ್ತಾ ಇದೆ, ಯಾವುದೋ ಒಂದು ವ್ಯಕ್ತಿಯ ಮೂಲಕ ಅಲ್ಲ. ಯಾವಾಗ ನಿಮ್ಮ ಮೂಲಕ ಎದುರುಗಡೆ ಆತ್ಮರಿಗೆ ಭಗವಂತನ ಶಕ್ತಿಯ ಗುಣಗಳ ಅನುಭವ ನಿಮ್ಗೆ ಏನಾಗ್ತಾ ಇದೆಯೋ ಅದೇ ರೀತಿ ಆಗ್ತಾ ಇದೆ. ಓಕೆ, ಪರ್ಸೆಂಟೇಜ್ ವೈಸ್ ಡಿಫ್ರೆನ್ಸ್ ಇರಬಹುದು, ಓಕೆ ಒಪ್ಕೊಳ್ಳೋಣ. ಪರ್ಸೆಂಟೇಜ್ ವೈಸ್ ಎಂತ ಡಿಫ್ರೆನ್ಸ್ ಇರ್ತದೆ ಅಂತಂದ್ರೆ, ಇವಾಗ ನಿಮಗೆ 100% ಅನುಭವ ಆಗ್ತದೆ, ಅವ್ರಿಗೆ 5% ಆಗ್ತಾ ಇರ್ಬೋದು, 10% ಆಗ್ತಾ ಇರ್ಬೋದು. ಬಲ್ಬ್ ಇದೆಯಲ್ಲ, ಬಲ್ಬ್ ಹತ್ರ ಮುಂದೆ ಟಚ್ ಮಾಡಿದ್ರೆ ಕೈ ಸುಟ್ಟೋಗ್ಬಿಡ್ತದೆ ಅಲ್ವಾ? ದೂರದಲ್ಲಿ ಏನಾಗ್ತದೆ? ಬಿಸಿ ಕಡಿಮೆ ಇರ್ತದಲ್ವಾ, ಪ್ರಕಾಶ ಕಡಿಮೆ ಇರ್ತದಲ್ವಾ? ಆದ್ರೆ ಏನು ಪ್ರಕಾಶ ಇದೆಯೋ ಅದೇ ಅನುಭವ ಆಗ್ಬೇಕು. ಕೆಂಪು ಬಲ್ಬ್ ಇದ್ರೆ ಕೆಂಪು ಬಣ್ಣ, ಹಸಿರು ಬಲ್ಬ್ ಇದ್ರೆ ಹಸಿರು ಬಣ್ಣ, ನೀಲಿ ಬಣ್ಣ ಇದ್ರೆ ನೀಲಿ ಬಣ್ಣ ಅಲ್ವಾ? ಹಾಗೆ ನೀವು ಯಾರನ್ನ ದರ್ಶನ ಮಾಡ್ತಾ ಇದ್ದೀರಾ ಅಂತ ನಿಮ್ಮನ್ನ ಏನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಬೇಕು. ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಆ ಅನುಭವ ಆಗ್ಬೇಕಾದ್ರೆ ನಾನು ಸಾಧನ ಅಷ್ಟೇ. ನನ್ನ ಹಿಂದ್ಗಡೆಗೆ ಯಾರು ಕೊಡ್ತಾ ಇದ್ದಾರೆ? ಬಾಬಾ ಇದ್ದಾರೆ. ಬಲ್ಬು ಸಾಧನ ಅಷ್ಟೇ. ಪ್ರಕಾಶ ಯಾರು ಕೊಡ್ತಾ ಇದ್ದಾರೆ? ಬಾಬಾ. ಕರೆಂಟ್ ಕೊಡ್ತಾ ಇದೆ, ಎಲೆಕ್ಟ್ರಿಸಿಟಿ ಕೊಡ್ತಾ ಇದೆ, ಬಲ್ಬು ಸಾಧನ ಅಷ್ಟೇ. ಅಂದ್ರೆ ಅಲ್ಲಿ ನಾನು ಶಕ್ತಿ ಕೊಡ್ತಿದ್ದೇನೆ, ನಾನು ಬಿಂದು ನೋಡ್ತಿದ್ದೇನೆ, ನಾನು ಪ್ರಕೃತಿ ನೋಡ್ತಾ ಇದ್ದೇನೆ, ನಾನು ಕಿರಣ ಕೊಡ್ತಿದ್ದೇನೆ. ಇರ್ಬೇಕು ಇರಬಾರ್ದು? ಇರಬಾರ್ದು. ಇರಬಾರ್ದು. ಏನ್ ಮಾಡ್ತಿದ್ದೇನೆ? ನೀವು ಭಗವಂತನ ಕಡೆ ಗಮನ ಕೊಟ್ಟಿದ್ದೀರಿ, ಭಗವಂತ ನಿಮಗೂ ಅನುಭವ ಮಾಡಿಸ್ತಾ ಇದ್ದಾರೆ, ಅವರಿಗೂ ಅನುಭವ ತಿರುಪತಿ ತಿಮ್ಮಪ್ಪನಿಗೆ ಕಿರೀಟವನ್ನು ಹಾಕಿದಾಗ, ಬಂಗಾರವನ್ನು ಹಾಕಿದಾಗ ಅದು ನನ್ನ ಮೈ ಮೇಲೆ ಇದೆ ಅಂತ ಅವನಿಗೂ ಕೂಡ ಗೊತ್ತು. ಅಂದ್ರೆ ಅವರಿಗೇನು ಅನುಭವ ಆಗೋದಿಲ್ಲ, ಅದು ಹೇಳಿದೆ ನಿಮ್ಗೆ. ಎದುರುಗಡೆಯವ್ರಿಗೂ ಕೂಡ ಏನಾಗ್ತದೆ? ಅದೇ ಕಾಣತ್ತೆ. ಸರಿ, ಒಂದು ದಿನ ಆ ಮೂರ್ತಿಯನ್ನ ಬೆಣ್ಣೆಯಿಂದ ಶೃಂಗಾರ ಮಾಡಿದಾರೆ, ಅವಾಗ ಏನಾಗ್ತದೆ?
ಆ ಬೆಣ್ಣೆಯ ಗುಣದ ಅನುಭವ ಆ ಮೂರ್ತಿಗೂ ಆಗ್ತಾ ಇರ್ತದೆ, ಎದುರುಗಡೆಯವರಿಗೂ ಕೂಡ ಬೆಣ್ಣೆಯ ಅಲಂಕಾರ ಕಾಣ್ತಾ ಇರ್ತದೆ. ಅದಕ್ಕಾಗಿ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ, ನೀವು ದರ್ಶನೀಯ ಮೂರ್ತಿ ಆಗಿದ್ದೀರಾ. ಯೋಗಕ್ಕಂತ ನಿಮ್ಮನ್ನ ಕುಳಿಸಿದಾಗ ಯೋಗ ಆದ್ಮೇಲೆ ಎದೆಗಡೆಯವರು ನಿಮ್ಗೆ ಹೇಳ್ತಾರಾ? ನೋಡಿ, ನಿಮ್ಮನ್ನ ಗಾಳಿ ಹಾಕ್ಬಿಟ್ಟು ಹೇಳೋದು ಬೇರೆ, ನಿಜವಾಗ್ಲೂ ಹೇಳೋದು ಬೇರೆ. ಇಲ್ಲ ಅಣ್ಣವ್ರೆ ತುಂಬಾ ಚೆನ್ನಾಗ್ ಅನುಭವ ಆಯ್ತು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಮೇಲೆ ಕರೆ ಏಳಿಸ್ಲಿಕ್ಕೆ ಹೇಳುವಂಥದ್ದು ಬೇರೆ, ವಾಸ್ತವಿಕ ರೂಪದಲ್ಲಿ ಹೇಳೋದು ಬೇರೆ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಎದೆಗಡರು ಹೊಗಳಲ್ಲದೆ ಇರಲಿ, ತೆಗಳಲ್ಲಿ ಏನು ಬೇಕಾದ್ರೂ ಮಾಡ್ಲಿ, ಅದು ನಿಮಗೆ ಮಾತ್ರ ಶಕ್ತಿಯ ಅನುಭವ ಆಗ್ತಾ ಇದೆ ಅಂತ ನಿಮ್ ಕಾನ್ಫಿಡೆನ್ಸ್ ಬಂದ್ಬಿಡ್ತಾರೆ. ಎಸ್, ಬಾಬಾನನ್ನು ಉಪಯೋಗ ಮಾಡ್ಕೊಳ್ತಿದ್ದಾರೆ ಅಂತ. ಒಬ್ಬರಣ್ಣವರು EV ಗಿರೀಶ್ ಅಂತ ಇಂಟರ್ನ್ಯಾಷನಲ್ ಸ್ಪೀಕರ್ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ, ಅವ್ರು ತಮ್ಮ ಅನುಭವವನ್ನು ಹೇಳ್ತಾ ಇದ್ರು. ಅವರಣ್ಣ EV ಸ್ವಾಮಿನಾಥನ್ ಅಂತ, ಅವ್ರು ಮೊದಲು ಜ್ಞಾನದಲ್ಲಿ ಬಂದಿರೋದು. ಇವರಿಗೂ ಕೂಡ ಜ್ಞಾನ ಸಿಕ್ತು, ಒಂದು 15 ದಿನ ಆಗಿತ್ತು. ನೆಕ್ಸ್ಟ್ ಜೋನಲ್ಲಲ್ಲಿ ಪ್ರೋಗ್ರಾಮ್ ಇತ್ತು, ಅವ್ರು ಮುಂಬೈನಲ್ಲಿ ಇರೋದು, ಆಕ್ಚುಲಿ ಅವ್ರು ಕೇರಳದವ್ರು. ಸರಿ, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು ಅಂತಂದ್ರೆ, ಇವರು ಹೊಸದು ವೈಟ್ ಡ್ರೆಸ್ ಹಾಕೊಂಡು ಬಂದ್ರು, ಫ್ರೆಶ್. ಸೆಂಟ್ರಿಗೆ ಬಂದ ತಕ್ಷಣ ಸೆಂಟರ್ ಹಾಕೋರು ಏನ್ ಮಾಡಿದ್ರು, ಹೊಸ ಬ್ಯಾಡ್ಜ್ ಅನ್ನೇ ಕೊಟ್ರು. ಇದನ್ನ ತಗೊಂಡ್ಬಿಟ್ಟು ಏನ್ ಮಾಡಿದ್ರು, ಎದಗಡೆ ಕೂತ್ಕೊಂಡ್ರು, ಎಲ್ಲಿ ಆ ಝೋನ್ ಹೋಗ್ಬಿಟ್ಟು. ಇವ್ರು ಹೊಸ ಡ್ರೆಸ್ ಇತ್ತ, ಹೊಸ ಬ್ಯಾಡ್ಜ್ ಇತ್ತ, ಅಲ್ಲಿರೋ ಅಕ್ಕ ಅವ್ರು ಏನ್ ಮಾಡಿದ್ರು, ಯೋಗ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ರು. ಇವ್ರು ಯೋಗ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ ಇವರಿಗೆ. 7 days ಕೋರ್ಸು ಕೂಡ ಕಂಪ್ಲೀಟ್ ಆಗಿಲ್ಲ, ಏನು ಯೋಗ ಮಾಡ್ಬೇಕು ಇವರಿಗೂ ಗೊತ್ತಿಲ್ಲ. ಅವಾಗ ಹಿಂದಿಯವರೆಲ್ಲ ಏನ್ ಮಾಡ್ದಂತ, ಯೋಗ ಮಾಡು 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 ಹೋಗು ಅಂತ ಹೇಳ್ಬಿಟ್ರಂತ. ಇವಾಗೆಲ್ಲರೂ ಹೇಳ್ತಿದ್ದಾಗ ಮಾಡ್ತಾ ಇರ್ಲಿಕ್ಕೆ ಆಗತ್ತಾ? ಸರಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಕೂತ್ಕೊಂಡ್ರಂತೆ. ಅಲ್ಲಿ 2-3 ಜನ ಕೂತ್ಕೊಂಡಿದ್ದಂತೆ. ಉಳಿದವರೆಲ್ಲ ಏನ್ ಮಾಡ್ತಾರೆ ನೋಡೋಣ, ಅದನ್ನ ನೋಡ್ಬಿಟ್ಟು ಕಾಪಿ ಮಾಡೋಣ ಅಂತ ಬಿಟ್ಟು ಏನ್ ಮಾಡ್ತಾರೆ, ಪಕ್ಕದಲ್ಲಿ ನೋಡುತ್ತೆ ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರು ಈ ಕಡೆ ಹಿಂಗೆಲ್ಲರೂ ನೋಡ್ತಿದ್ದಾರೆ. ಇವರು ಕೂಡ ಏನ್ ಮಾಡಿದ್ರಂತೆ, ಎದುರುಗಡೆ ಅವ್ರು ಏನ್ ಮಾಡ್ತಿದಾರೆ ಅಂತ ನೋಡ್ಲಿಕ್ಕೆ ಶುರು ಮಾಡಿದ್ರು. ಇವ್ರು ಏನ್ ಮಾಡ್ಬೇಕು ಗೊತ್ತಿಲ್ವಲ್ಲ ಇವರಿಗೆ, ಎದುರುಗಡೆಯವ್ರು ಏನ್ ಮಾಡ್ತಾರೆ ಅಂತ ಹಿಂಗ್ ನೋಡ್ಲಿಕ್ಕೆ ಶುರು ಮಾಡದಂತೆ. ಎದುರುಗಡೆಯವ್ರು ಕಣ್ಣು ಬಿಟ್ಕೊಂಡು ಕೂತಿದ್ದಾರೆ, ಇವರು ಕಣ್ಣು ಬಿಟ್ಕೊಂಡು ಕೂತ್ಕೊಂಡಂತೆ. ಸರಿನಾ? ಸರಿ, ಅರ್ಧ ಗಂಟೆ ಆಯ್ತು, ಯೋಗ ಆಯ್ತು, ಕ್ಲಾಸ್ ಮುಗೀತು. ಕ್ಲಾಸ್ ಮುಗ್ದಿದ್ರು ಎದುರುಗಡೆಯವ್ರು ಹೇಳಿದ್ರಂತೆ, ನೀವು ಯೋಗ ಚೆನ್ನಾಗಿ ಮಾಡಿಸಿದ್ರಪ್ಪ, ನಮ್ಗೆ ಶಾಂತಿ ಅನುಭವ ಆಯ್ತು ಅಂತ ಹೇಳ್ಬಿಟ್ರಂತೆ. ಇವರಿಗೆ ಬಾಬಾ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಹೇಗೆ ಯೋಗ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆದರೆ ಅಲ್ಲಿ ನೀವು ಹೋಗಿ ಕುಳಿತುಕೊಂಡಾಗ ನಿಮ್ಮ ಮೂಲಕ ಏನು ಮಾಡಿಸ್ಬೇಕೋ ಅದು ಯಾರು ಮಾಡಿಸ್ತಾ ಇರ್ತಾರೆ? ಪರಮಾತ್ಮ ಶಿವ. ಅವ್ರಿಗೆ ಅನುಭವ ಆಗಿದೆ ಅಂತ ಯಾರು ಮಾಡಿಸಿರ್ತಾರೆ? ಬಾಬಾ ಮಾಡಿಸಿರ್ತಾರಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವು ದರ್ಶನೀಯ ಮೂರ್ತಿ ಆಗಿದ್ದೀರಾ. ಹಾಗಿದ್ರೆ ದರ್ಶನೀಯ ಮೂರ್ತಿ ಯಾವಾಗ ನಾವು? ಯೋಗಕ್ಕಂತ ಯಾವಾಗ ನಿಮ್ಮನ್ನ ಬಾಬಾ ಕುಳಿಸ್ತಾರೋ ಅವಾಗ ನೀವೇನಾಗ್ತೀರಿ? ದರ್ಶನೀಯ ಮೂರ್ತಿರಾಗ್ತೀರಿ. ಗುಣಮೂರ್ತಿಗಳು ಯಾವಾಗ ಆಗ್ತೀರಿ? ಗುಣಮೂರ್ತಿಗಳು ಯಾವಾಗ ಆಗ್ತೀರಿ? ಯಾವಾಗ ಕರ್ಮ ಕ್ಷೇತ್ರಕ್ಕೆ ಬರ್ತಿರೋ ಆವಾಗ ಗುಣಮೂರ್ತಿ. ಯಾವ ಸಮಯದಲ್ಲಿ ಯಾವುದು ಅಂತ ನಮ್ಗೆ ಗೊತ್ತಿರ್ಬೇಕಲ್ವಾ. ಓಕೆ, ರಾತ್ರಿಯಲ್ಲಿ ನಾವು ಧರಿಸುವಂತ ಡ್ರೆಸ್ ಬೇರೆ, ದೇವಸ್ಥಾನಕ್ಕೆ ಹೋಗ್ಬೇಕಾದ ಡ್ರೆಸ್ ಬೇರೆ, ಮದುವೆ ಮನೆ ಹೋಗ್ಬೇಕಾದ ಡ್ರೆಸ್ ಬೇರೆ, ಬೇರೆ ಬೇರೆ ಸಮಯದಲ್ಲಿ ಶರೀರದ ಮೇಲೆ ಬೇರೆ ಬೇರೆ ರೀತಿ ಧಾರಣೆಯನ್ನು ನಾವು ಮಾಡ್ಕೊಳ್ತೀವಲ್ವಾ. ಹಾಗೆ ಈ ಮೂರ್ತಿನೂ ಕೂಡ ಬೆಳಗಿಂದ ಸಾಯಂಕಾಲದವರೆಗೂ ಬೇರೆ ಬೇರೆ ಸಮಯದಲ್ಲಿ ಭಗವಂತ ನಮ್ಮನ್ನು ಉಪಯೋಗ ಮಾಡುವಂತ ಒಂದು ವಿಧಿ. ಹೀಗೆ ದರ್ಶನ ಯಾವಾಗ ಕೊಡ್ತಾರೆ? ನೀವು ಯೋಗದಲ್ಲಿ ಕುಳಿತುಕೊಂಡಾಗ, ಬಾಬಾ ನಿಮ್ಮನ್ನ ಕುಳಿಸಿದಾಗ. ಹಂಗಂತ ಯೋಗದಲ್ಲಿ ಕುಳಿತುಕೊಂಡಾಗ ಅಂದ ಮಾತಕ್ಕೆ ನಿಮ್ಮ ಎದುರುಗಡೆ ಆತ್ಮಗಳು ಇರ್ಲೇಬೇಕು ಅಳೆಬಿಟ್ಟು ಏನು ಕಂಡೀಷನ್ ಇಲ್ಲ. ಎದುರುಗಡೆಗೆ ಇವಾಗ ನೋಡಿ, ಮೂರ್ತಿಯನ್ನು ಕೂಡ ಯಾವಾಗ ದರ್ಶನಕ್ಕಂತ ಬಿಡ್ತಾರೆ ಭಕ್ತರಿಗೆ? ಮೂರ್ತಿ ದರ್ಶನ ಯಾವಾಗ ಕೊಡುತ್ತೆ? ಅಲಂಕಾರ ಎಲ್ಲ ಆದ್ಮೇಲೆ ತಾನೆ. ಬೆಳಿಗ್ಗೆ ಬಂದು ಬ್ರಾಹ್ಮಣ ದೇವಸ್ಥಾನ ಸ್ವಚ್ಛ ಮಾಡಿ, ಮೊದಲಿನ ದಿನ ಹೂವೆಲ್ಲ ತೆಗೆದು, ಬಟ್ಟೆ ಎಲ್ಲ ತೆಗೆದು, ಅಭಿಷೇಕವನ್ನ ಮಾಡಿ, ಎಲ್ಲ ರೆಡಿ ಮಾಡಿ, ಪೂಜೆ ಗೀಜೆ ನೈವೇದ್ಯ ಎಲ್ಲ ಆದ್ಮೇಲೆ ಏನ್ ಮಾಡ್ತಾರೆ? ದರ್ಶನಕ್ಕೆ ಬರ್ತಾರೆ. ಹಾಗೇನೆ ನೀವು ಯೋಗಕ್ಕಂತ ಕುತ್ಕೊಂಡು ನಿಮ್ಮ ಮನಸ್ಸಿನ ವಿಕಾರ ಎಲ್ಲ ಕ್ಲಿಯರ್ ಆಗಿ ಕೇವಲ ಭಗವಂತ ಜೊತೆ ಮಾತ್ರ ನೀವು ಜೋಡಣೆ ಆದರೆ ನಿಮ್ಮಿಂದ ದರ್ಶನ ಕಾರ್ಯಕ್ಕೋಸ್ಕರ ನಿಮ್ಮ ಮನ ಬುದ್ಧಿಯನ್ನ ಶರೀರವನ್ನ ಬಾಬಾ ಉಪಯೋಗ ಮಾಡ್ಕೊಳ್ತಾರೆ. ನೀವು ಯೋಗ ಕೂತ್ಕೊಂಡಾಗ ನಿಮ್ಮ ಎದುರುಗಡೆ ಆತ್ಮಗಳೇ ಇರ್ಲಿ, ಯಾರು ಇಲ್ದೇ ಇರ್ಲಿ, ನೀವು ಬಾಬಾ ಜೊತೆಗೆ ಊರ್ ಸುದ್ದಿ ಮಾತಾಡ್ತಿದ್ದೀರಿ, ಬಾಬನ ಹತ್ರ ಜಗಳ ಮಾಡ್ತಾ ಇದ್ದೀರಾ, ಬಾಬನ ಹತ್ರ ಅಳ್ತಾ ಇದ್ದೀರಾ, ಬೇಡ್ತಾ ಇದ್ದೀರಾ, ಕೂಗ್ತಾ ಇದ್ದೀರಾ, ಆವಾಗ ನೀವು ದರ್ಶನೀಯ ಮೂರ್ತಿ ಆಗ್ತಿರೋ ಆಗಲ್ವೋ? ಆಗಲ್ಲ. ಯಾಕೆ? ಬೇಡ, ದರ್ಶನ ಎಲ್ಲ ಮಾಡ್ತಿರಲ್ಲ. ಬಾಬಾ ನಮ್ಮ ಮುಖಾಂತರ ಮಾಡ್ಸಲ್ಲ ಏನು.
ದರ್ಶನೀಯ ಮೂರ್ತಿ ಕೆಲಸ ಏನು? ದರ್ಶನ ಕೊಡೋದು. ಅಷ್ಟೇ ಅಷ್ಟೇ. ಆವಾಗ ಭಗವಂತನ ದರ್ಶನ ಮಾತ್ರ ಆಗ್ಬೇಕು ಅವ್ರಿಗೆ ಅಲ್ವಾ? ಹಾಗೆ ಆ ಸಮಯದಲ್ಲಿ ನೀವು ಕೇವಲ ಭಗವಂತ ಜೊತೆಗೆ ಮಾತೇನಾಗಿರ್ಬೇಕು? ಜೋಡಣೆ ಕನೆಕ್ಟ್ ಆಗಿರ್ಬೇಕಷ್ಟೇ. ಅಂದ್ರೆ ನೀವು ಈಗ ಸಾಧನೆ ಮಾಡಿ 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 ಗಂಟೆಗಟ್ಲೆ ನೀವೇನಾಗಿರ್ಬೇಕು? ನಿರಂತರವಾಗಿ ಮನಸ್ಸನ್ನ ಎದುರುಗಡೆಗಿಟ್ಟಾಗ, ಸ್ಟೇಜ್ ಮೇಲೆ ಕುತ್ಕೊಂಡಾಗ ಕೆಲವರಿಗೆ ನಿಮ್ಮ ಮೂಲಕ ದರ್ಶನ ಆಗ್ತದೆ, ಕೆಲವರಿಗೆ ಸಾಕ್ಷಾತ್ಕಾರ ಆಗ್ತದೆ. ಎಲ್ಲರಿಗೂ ಸಾಕ್ಷಾತ್ಕಾರ ಆಗ್ಬೇಕು ಅಂತ ಬಿಟ್ಟು ಏನು ಕಂಡೀಷನ್ ಇಲ್ಲ. ದರ್ಶನ ಅಂತಂದ್ರೆ ಭಗವಂತನ ಸಪ್ತ ಗುಣಗಳ ಅನುಭವ ಅವರಿಗೆ ಆಗ್ತದೆ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನೀವು ದರ್ಶನೀಯ ಮೂರ್ತಿ ಆಗಿದ್ದೀರಾ? ಗುಣಮೂರ್ತಿ ಆಗಿದ್ದೀರಾ? ಆ ಸಮಯದಲ್ಲೂ ನಿಮ್ಮ ಮೂಲಕ ಭಗವಂತನ ಪ್ರತ್ಯಕ್ಷತೆ ಆಗ್ತಾ ಇದೆಯಾ? ಎದುರುಗಡೆಯಿಂದ ಫೀಡ್ಬ್ಯಾಕ್ ಬರ್ತಾ ಇದೆಯಾ? ಏನಂತ? ಅಣ್ಣವ್ರೆ, ಅಕ್ಕೋರೆ, ನೀವು ಯೋಗ ಮಾಡಿಸ್ಬೇಕಾ, ನಮ್ಗೆ ಶಾಂತಿ ಅನುಭವ ಆಯ್ತು. ಎದುರುಗಡೆಯಿಂದ ಹೇಳೋದು ಬೇರೆ, ಹಿಂದ್ಗಡೆಯಿಂದ ಹೇಳೋದು ಬೇರೆ. ಎದುರುಗಡೆಯಿಂದ ಅಣ್ಣವ್ರೆ ಕ್ಲಾಸ್ ಚೆನ್ನಾಗಿತ್ತು ಅಂತ ಹೇಳೋದು, ಹಿಂದ್ಗಡೆಯಿಂದ ಆ ಯೋಗೇಶ್ ಅಣ್ಣನ ಅವಾಗ ಸಿಟ್ಟು ಮಾಡ್ತಾ ಇರ್ತಾರೋ, ಕ್ಲಾಸಲ್ಲೇ ಯಾರಿಗೂ ಬೈತಾ ಇರ್ತಾರೆ ಅಂತ ಹಿಂದ್ಗಡೆಯಿಂದ ಹೇಳ್ಬಾರ್ದು. ಸರಿನಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ ಮಕ್ಕಳೇ? ಸದಾ ಕಾಲ ಏನ್ ಮಾಡ್ಬೇಕಾಗ್ತದೆ? ಬಾಬನ ಜೊತೆಗೆ ಜೋಡಣೆ ಆಗ್ಬೇಕಾಗ್ತದೆ. ಆ ಕರ್ಮವನ್ನು ಬಾಬಾ ಮಾಡ್ತಿದ್ದಾರೆ ಹೇಳುವಂತ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಮೂರ್ತಿ ಅಂತ ಗೊತ್ತಾಗೋದು ಯಾರಿಗೆ? ಯಾರಿಗೆ ಗೊತ್ತಾಗತ್ತೆ ಮೂರ್ತಿ ಅಂತ? ಆ ನಿಮಿತ್ತ ಆತ್ಮನಿಗೆ ಮಾತ್ರ ಗೊತ್ತಾಗ್ತದೆ ಮೂರ್ತಿ ಅಂತ. ದೇವಸ್ಥಾನಕ್ಕೆ ಹೋದಾಗ ಭಕ್ತರು ಏನ್ ಮಾಡ್ತಾರೆ? ದೇವರೇ ಅಂತ ಹೇಳ್ತಾರೆ. ಆದ್ರೆ ಮೂರ್ತಿಗೆ ಮಾತ್ರ ಗೊತ್ತು ನಾನು ಮೂರ್ತಿ, ನಾನ್ ದೇವರಲ್ಲ ಅಂತ ಮೂರ್ತಿ ಗೊತ್ತು. ಮೂರ್ತಿ ಗೊತ್ತು, ಅದೇ ಎದುರುಗಡೆ ದೇವರೇ ಅಂತ ಹೇಳ್ತಾರೆ. ಹಾಗೆ ನಿಮಗೆ ಮಾತ್ರ ಗೊತ್ತಿರಬೇಕು ಅವ್ರಿಗೆ ಏನು ಅನುಭವ ಆಗಿದೆ. ಅದಕ್ಕೆ ನಮ್ಮಪ್ಪ ಕಾರಣನೇ ಹೊರತು ನಾನು ಕಾರಣ ಅಲ್ಲ. ಆ ಮೂಲವಾಗಿರುವಂತ ಆತ್ಮನ ಸ್ಥಿತಿಯಿಂದ ಗೊತ್ತಾಗ್ಬೇಕು ನಾನು ಮೂರ್ತಿ ಅಂತ. ಓಕೆ, ನಾನು ಬ್ರಾಹ್ಮಣ ಅಲ್ಲ. ನಾನು ಯಾರು? ಮೂರ್ತಿ ಹೇಳುವಂಥದ್ದು ಆ ಸೇವೆಗೆ ನಿಮಿತ್ತವಾಗಿರುವಂತ ಆತ್ಮನಿಗೆ ಗೊತ್ತಾಗ್ಬೇಕು. ಅದನ್ನ ನೀವು ಚೆಕ್ ಮಾಡ್ಕೊಳ್ಬೇಕು. ಆ ಸಮಯದಲ್ಲಿ ನೀವು ದರ್ಶನೀಯ ಮೂರ್ತಿ ಆಗಿದ್ದೀರೋ, ಸಾಕ್ಷಾತ್ಕಾರ ಮೂರ್ತಿ ಆಗಿದ್ದೀರೋ, ಗುಣಮೂರ್ತಿ ಆಗಿದ್ದೀರೋ, ಆಧಾರ ಮೂರ್ತಿ ಆಗಿದ್ದೀರೋ, ಉದ್ಧಾರ ಮೂರ್ತಿ ಆಗಿದ್ದೀರೋ ಹೇಳಿದ ನೀವೇನ್ ಮಾಡ್ಬೇಕಾಗ್ತದೆ? ಚೆಕ್ ಮಾಡ್ಬೇಕಾಗ್ತದೆ. ಆಧಾರ ಮೂರ್ತಿಯಲ್ಲಿ ಬಾಬಾ ಏನ್ ಹೇಳ್ತಾರೆ? ನೀವು ಕಲ್ಪವೃಕ್ಷದಲ್ಲಿ ಕುತ್ಕೊಂಡಿದ್ದೀರಿ, ಬೇರಿನಲ್ಲಿ ಕುತ್ಕೊಂಡಿದ್ದೀರಿ. ಆವಾಗ ನೀವು ಶಕ್ತಿಯನ್ನು ಕೊಡ್ಲಿಕ್ಕೆ ಆಧಾರ ಆಗಿದ್ದೀರಿ. ಆವಾಗ ನೀವು ಪ್ರಪಂಚದ ಜನರಿಗೆ ಕಾಣ್ತಿರೋ ಕಾಣಲ್ವೋ? ಕಾಣಲ್ಲ. ಯಾಕಂದ್ರೆ ಬೇರೆ ಕಾಣೋದಿಲ್ವಲ್ಲ. ಅವಾಗ ನೀವು ಒಬ್ಬರೇ ಕೂತ್ಕೊಂಡು, ನಿಮ್ಮ ಎದುರುಗಡೆ ಯಾರು ಇಲ್ಲ. ದರ್ಶನೀಯ ಮೂರ್ತಿಯಲ್ಲಿ ನಿಮ್ಮ ಎದುರುಗಡೆ ಯಾರು ಇರ್ತಾರೆ? ಯಾರು ಇರಲ್ಲ. ಇರ್ತಾರೆ ಭಕ್ತಾದಿಗಳು. ಭಕ್ತಾದಿಗಳು ಎದುರುಗಡೆ ಬಂದಂತಲ್ಲಿ ದರ್ಶನ ಆಗತ್ತೆ. ಭಕ್ತಾದಿಗಳಿಲ್ಲ ದರ್ಶನ ಯಾರ್ಯಾರಿಗೆ ಮಾಡೋದು? ದರ್ಶನೀಯ ಮೂರ್ತಿಯಲ್ಲಿ ನಿಮ್ಮ ಎದುರುಗಡೆಗೆ ಜನ ಬರ್ತಾರೆ. ಆಧಾರ ಮೂರ್ತಿಯಲ್ಲಿ ನೀವು ಆಧಾರವಾಗಿರ್ತಿರೋ ಆವಾಗ ಯಾರು ಬರೋದಿಲ್ಲ. ಅಂತಂದ್ರೆ ಆ ಶಬ್ದಕ್ಕೆ ಅನುಸಾರವಾಗಿ ಅದು ಯಾವ್ಯಾವ ಸಮಯದ ಸ್ಟೇಜ್ ಅಂತ ನಿಮ್ಗೆ ಏನಾಗಿರ್ಬೇಕು? ಸ್ಪಷ್ಟವಾಗಿ ಗೊತ್ತಾಗಿರ್ಬೇಕು. ಅದಕ್ಕೆ ಶಬ್ದದ ಅರ್ಥವನ್ನ ಮೊದಲು ತೆಗೀರಿ ಆತ್ಮೀಯರೇ. ದರ್ಶನ, ಲೌಕಿಕದಲ್ಲಿ ದರ್ಶನ ಯಾವಾಗ ಮಾಡ್ತಾರೆ? ಯಾವಾಗ ಮಾಡ್ತಾರೆ? ಒಬ್ಬರಿಗೊಬ್ರು ಎದುರು ಬದಲಾದಾಗ ದರ್ಶನ. ವಿಶೇಷವಾಗಿ ದೇವರ ದರ್ಶನ ದೇವಸ್ಥಾನದಲ್ಲಿ ಅಲ್ವಾ? ಏಕಾದಶಿ ದಿವಸ ವಿಷ್ಣುವಿನ ದರ್ಶನ, ಶನಿವಾರ ದಿವಸ ಶನಿದೇವರ ದರ್ಶನ, ಹನುಮಂತನ ದರ್ಶನ ಅಲ್ವಾ? ಬೇರೆ ಬೇರೆ ದಿನದಲ್ಲಿ ಬೇರೆ ಬೇರೆ ದರ್ಶನವನ್ನ ಮಾಡ್ತಾರಲ್ವಾ? ಓಕೆ, ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ದರ್ಶನ ಮಾಡ್ಬೇಕಾದ್ರೆ ನಿಮ್ಮ ಎದುರುಗಡೆಗೆ ಆತ್ಮಗಳು ಬಂದ್ಬಿಟ್ಟು ಹೋಗ್ಬೇಕು. ಓಕೆ, ನೀವು ಎದುರುಗಡೆ ಬಂದಿರುವಂತ ಆತ್ಮಗಳಿಗೆ ಜ್ಞಾನ ಹೇಳ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಅವಾಗ ದರ್ಶನೀಯ ಮೂರ್ತಿ ಹೌದು ಅಲ್ವೋ? ಇಲ್ಲ. ಯಾಕೆ? ಅವಾಗ ಜ್ಞಾನ ಹೇಳ್ತಾ ಇರ್ತೀವಿ. ಜ್ಞಾನ ಹೇಳ್ಬೇಕಾ? ನೀವ್ ಯಾರು? ಮೂರ್ತಿ ಆಗಿರ್ತೀವಿ, ಭಗವಂತ ಹೇಳಿಸ್ತಾರೆ. ಜ್ಞಾನ ಮೂರ್ತಿ. ಜ್ಞಾನ ಹೇಳ್ಬೇಕಂತ ನೀವ್ ಯಾರು? ಜ್ಞಾನ ಮೂರ್ತಿ. ದರ್ಶನ ಮೂರ್ತಿ ನೀವು ಯೋಗದಲ್ಲಿ ಇದ್ದಾಗ ಮಾತ್ರ. ಓಕೆ, ನಮ್ಗೆ ಸ್ಪಷ್ಟವಾಗಿ ನೀವು ದರ್ಶನ ಕೊಡ್ತೀರಿ. ಯಾರ ದರ್ಶನ? ಭಗವಂತನ ಸಪ್ತ ಗುಣಗಳ ದರ್ಶನ. ಭಗವಂತ ಹೆಂಗಿದಾರೆ ಆ ಸಪ್ತ ಗುಣಗಳ ದರ್ಶನ ಮಾತ್ರ ಅಲ್ಲಿ ಏನಾಗ್ತದೆ? ಆಗ್ಬೇಕು. ಅದು ಬಿಟ್ಟು ಬೇರೆ ಏನು ಕೂಡ ಆಗ್ಬಾರ್ದು. ಅವ್ರಿಗೆ ದರ್ಶನ ಆಗ್ಬೇಕು ಅಂದ್ರೆ ಆ ಅನುಭವ ನಿಮಗೆ ಆಗ್ಲೇ ಬೇಕು. ನಿಮಗೆ ಅನುಭವ ಆಗದೇನೆ ಅವರಿಗೆ ಅನುಭವ ಆಗ್ಲಿಕ್ಕೆ
ಸಾಧ್ಯವಿಲ್ಲ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ನಿಮಗೆ ಯೋಗದ ಅನುಭೂತಿ ಆಗ್ತಾ ಇಲ್ಲ ಅಂತಂದ್ರೆ ಎದುರುಗಡೆಯವರಿಗೆ ಭಗವಂತನ ದರ್ಶನ ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಭಗವಂತನ ಸಪ್ತ ಗುಣಗಳ ಅನುಭವ ಆಗ್ತಾ ಇದೆಯೋ ಇಲ್ವೋ? ಓಕೆ, ನೀವು ಕಿರಣ ನೋಡ್ತಾ ಇದ್ದೀರಿ, ನೀವು ಬಣ್ಣ ನೋಡ್ತಿದ್ದೀರಿ, ಆವಾಗ ಅವರಿಗೆ ದರ್ಶನ ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲ. ಯಾಕೆ? ದರ್ಶನ ಯಾವ್ದಾಗ್ಬೇಕಾಗಿರೋದು? ಗುಣಗಳ ಶಕ್ತಿಗಳ ದರ್ಶನವಾಗ್ಬೇಕಾಗ್ತದೆ. ಆಗ ಗುಣಗಳ ಅನುಭವದಲ್ಲೇ ನೀವಿರಬೇಕಾಗ್ತದೆ. ಇದೆಲ್ಲ ತುಂಬಾ ಸೂಕ್ಷ್ಮ ಆತ್ಮೀಯರೇ. ಅಷ್ಟು ಸಾಧನೆಯನ್ನು ಮಾಡಿದಾಗ ಮಾತ್ರ ಏನಾಗ್ತದೆ? ಅನುಭವ ಆಗುತ್ತೆ. ಆ ಸ್ಟೇಜ್ ಅನ್ನ ತಲುಪಲಿಕ್ಕೆ ಸಾಧ್ಯವಾಗತ್ತೆ. ಕೇಳಲಿಕ್ಕೆ ತುಂಬಾ ಸಹಜ, ಪ್ರಾಕ್ಟಿಕಲಿ ಮಾಡೋದು ಅಷ್ಟು ಸಹಜ ಅಲ್ಲ. ಅಷ್ಟು ನಿರಂತರವಾಗಿ ನಿಮ್ಮ ಮನಸ್ಸನ್ನು ಯಾರು ಉಪಯೋಗ ಮಾಡ್ತಾ ಇರಬೇಕು? ಭಗವಂತ. ಬಾಬಾ. ಬಾಬಾ ಮಾತ್ರ. ಅದರ ಮಧ್ಯದಲ್ಲಿ ನೀವು ಬರಕೂಡದು. ಕೊನೆಯ ಒಂದು ಪ್ರಶ್ನೆ, ನೀವು ದರ್ಶನ ಮಾಡ್ಲಿಕ್ಕೆ ಅಂತ ಹೋಗಿದ್ದೀರಾ. ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ಸಮಯ ಕೊಡ್ತಾರೆ? ನಿಮಿಷ. ಆ ನಿಮಿಷಗಳು ಒಂದ್ ನಿಮಿಷ. ನಾನಿನ್ನೂ Second. ನೋಡಿಲ್ಲ. ತಿರುಪತಿ ತಿಮ್ಮಪ್ಪನ ದರ್ಶನ ನಾನಿನ್ನೂ ಹೋಗಿಲ್ಲ. ಓಕೆ, ನೋಡ್ದಂತವ್ರು ಎಷ್ಟು ನಿಮಿಷ ಕೊಡ್ತಾರೆ? ಎಷ್ಟು ಟೈಮ್ ಕೊಡ್ತಾರೆ? 2 ರಿಂದ 3 ಸೆಕೆಂಡ್. ಸೆಕೆಂಡ್, ಹೌದಾ? ಸರಿ. ಆ ಸಮಯದಲ್ಲಿ ನೀವು ದರ್ಶನಕ್ಕೆ ಹೋದಾಗ ಯಾವುದೋ ಒಂದು ಅರ್ಚಕರು, ಬ್ರಾಹ್ಮಣರು, ಪೂಜಾರಿ ಮೂರ್ತಿ ಎದುರುಗಡೆ ಬಂದ್ಬಿಟ್ರು ಅಂತ ತಿಳ್ಕೊಳ್ಳಿ. ಅವ್ರ ಬೆನ್ನು ನಿಮ್ಗೆ ಕಾಣ್ತಾ ಇದೆ. ಅವಾಗ ಅವರಿಗೆ ನೀವು ಆಶೀರ್ವಾದ ಕೊಡ್ತಿರೋ ಕೊಡಲ್ಲ? ಬ್ರಾಹ್ಮಣರು ಬೈಕೋತಾರೆ. ಆ ಇಲ್ಲ, ಗಡ್ಡ ಬಂದ್ರು ಅನ್ಕೊಳ್ತೀವಿ. ಬೈತಿರೋ ಬೈಯಲ್ವೋ? ಬೈತೀವಿ. ಶಾಪ ಕೊಡ್ತಿರೋ ಕೊಡಲ್ವೋ? ಇಲ್ಲ, ಕೊಡಲ್ಲ, ಶಾಪ ಕೊಡಲ್ಲ. ಇವ್ರು ಅಡ್ಡ ಆ. ಬಂದ್ಬಿಟ್ಟು ಇವರಿಂದ ಇವಾಗ ಕೊಡಲ್ಲ ಅಣ್ಣ, ಅವಾಗ ಕೊಡ್ತಿದ್ವಿ. ಕೊಡಲ್ಲ, ಅವಾಗ ಕೊಡ್ತಾರೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಮೂರ್ತಿಯ ಸಂದರ್ಭದಲ್ಲಿ ನೀವು ಬಾಬನ ಹತ್ರ ಮಾತಾಡಿದ್ರೆ ಮೂರ್ತಿ ಎದುರುಗಡೆ ಬ್ರಾಹ್ಮಣ ಅಡ್ಡ ಬಂದ ಹಾಗೆ. ಅವಾಗ ಬಾಬನ ಹತ್ರ ನಾವು ಮಾತಾಡ್ಬೇಕು, ಮಾತಾಡಬಾರ್ದು? ಮಾತಾಡ್ಬಾರ್ದು. ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ನಿಮ್ಮ ವೈಯಕ್ತಿಕ ವಿಷಯ ಇರ್ಬೋದು, ಬೇರೆ ಯಾವುದೇ ಇರ್ಬೋದು. ಅವಾಗ ಮನನ, ಚಿಂತನ, ವಿಚಾರ ಸಾಗರ ಮಂಥನ ಏನೂ ಇರಕೂಡದು. ಮಧ್ಯದಲ್ಲಿ ಬರಕೂಡದು. ಭಗವಂತನನ್ನ ಡಿಸ್ಟರ್ಬ್ ಮಾಡಕೂಡುವುದು. ನೀವಿದ್ರೂ ಕೂಡ ಪಕ್ಕದಲ್ಲಿ ಇರಬೇಕು. ಅಲ್ಲಿ ಮೂರ್ತಿ ಮತ್ತು ಭಕ್ತರು ಅಷ್ಟೇ ಇರಬೇಕೇ ಹೊರತು ಆ ಸಮಯದಲ್ಲಿ ಭಗವಂತನ ಕಾರ್ಯದಲ್ಲಿ ಮಧ್ಯದಲ್ಲಿ ನೀವು ಬರಬಾರದು. ಭಗವಂತನ ಗಮನವನ್ನ ಬೇರೆ ಕಡೆಗೆ ನೀವು ಸೆಳೆಯಬಾರದು. ಆ ಸ್ಟೇಜ್ ನಿಮ್ಮದಿದ್ರೆ ಮಾತ್ರ ನೀವ್ಯಾರು? ಮೂರ್ತಿ. ಮೂರ್ತಿ ಅಲ್ವಾ? ಮಧ್ಯ ಮಧ್ಯದಲ್ಲಿ ಬಾಬನ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ರೆ ಆವಾಗ ನಿಮ್ಮನ್ನ ಮೂರ್ತಿ ಸ್ವರೂಪದಲ್ಲಿ ಭಗವಂತ ಉಪಯೋಗ ಮಾಡಿಕೊಳ್ಳುವುದಿಲ್ಲ. ಮಧ್ಯ ಮಧ್ಯದಲ್ಲಿ ಡಿಸ್ಟರ್ಬ್ ಆಗ್ತಾ ಇದ್ರೆ ನಿಮ್ಮ ಎದುರುಗಡೆನೂ ಜನ ವಾಸ್ತವಿಕವಾಗಿ ಏನ್ ಮಾಡ್ತೀವಿ ಗೊತ್ತಾ ಆತ್ಮೀಯರೇ? ನಾನು ಮೂರ್ತಿನಪ್ಪ, ನನಗೆ ಸ್ಪಾಟ್ಲೈಟ್ ಮಾಡಿದ್ದಾರೆ, ಯೋಗ ಮಾಡ್ತೀನಿ ಅಂದ್ರೆ ಗಟ್ಟಿಯಾಗಿ ಕುತ್ಕೊಂಡಿರ್ತೀವಿ, ಕೈಕಾಲು ಅಲ್ಲೋಡ್ಸೋದೇ ಇಲ್ಲ, ಕಣ್ಣು ಮುಚ್ಚೋದೇ ಇಲ್ಲ. ಶರೀರವನ್ನ ಏಕರಸ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಹೊರತು ಮನಸ್ಸು ಬುದ್ಧಿಯನ್ನ ಪರಮಾತ್ಮನಲ್ಲಿ ಏಕರಸ ಮಾಡಬೇಕು ಹೇಳುವಂಥದ್ದು ಕಡೆಗೆ ಹೆಚ್ಚಿನ ಗಮನವನ್ನು ನಾವು ಕೊಡುವುದಿಲ್ಲ. ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ರೆ ಶರೀರ ತನ್ನಿಂತಾನೆ ಏನಾಗ್ತದೆ? ಸ್ಟೇಬಲ್ ಆಗ್ಬಿಡ್ತದದು. ಅದಕ್ಕೆ ನೀವು ಎಕ್ಸ್ಟ್ರಾ ಏನು ಮಾಡಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ಅದಕ್ಕಾಗಿ ನೀವು ಮೂರ್ತಿ ಸ್ಟೇಜಿಗೆ ಬಂದಿದ್ದೀರೋ ಇಲ್ಲೋ ಅಂತ ಯಾರು ಚೆಕ್ ಮಾಡ್ಬೇಕು? ನಾವೇ. ನಾನೇ. ಸರಿ, ನಿಮ್ಗೆ ಯೋಗ ಮಾಡ್ಲಿಕ್ಕೆ ಕುಳಿಸಿದ್ದಾರೆ. 50 ಜನ ಎದುರುಗಡೆ ಕುಂತಿದ್ದಾರೆ. ಎಷ್ಟು ಜನ ಕೂತಿದ್ದಾರೆ? 50 ಜನ. ಸರಿ, ನೀವು ಕೈ ಅಲ್ಲಾಡಿಸ್ತಾ ಇಲ್ಲ, ಕಾಲಾಡಿಸ್ತಾ ಇಲ್ಲ, ಕಣ್ಣಿನ ರೆಪ್ಪೆನೂ ಕೂಡ ಅಲ್ಲಾಡಿಸ್ತಾ ಇಲ್ಲ. ಸರಿನಾ? ತಲೆ ಮೇಲೆ ಒಂದು ಸೊಳ್ಳೆ ಕುತ್ಕೊಂಡ್ಬಿಟ್ಟಿದೆ, ಸೊಳ್ಳೆ ಕಚ್ತಾ ಇದೆ. ಅವಾಗ ನಿಮ್ ಗಮನ ಇಲ್ಲಿ. ಅವಾಗ ನೀವು ಗುಣಮೂರ್ತಿನೋ, ಸಾಕ್ಷಾತ್ಕಾರ ಮೂರ್ತಿನೋ, ಅಥವಾ ದರ್ಶನೀಯ ಮೂರ್ತಿನೋ? ಯಾವುದು ಅಲ್ಲ. ನೀವ್ಯಾರು? ಅಲ್ಲ. ನೀವು ಸೊಳ್ಳೆಯನ್ನು ಪ್ರತ್ಯಕ್ಷ ಮಾಡಿಸ್ತಾ ಇದ್ದೀರಾ ಮನಸ್ಸಿನಿಂದ, ಹೌದು ತಾನೆ? ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ, ಯೋಗದ ಸಮಯದಲ್ಲಿ ನಿಮ್ಮ ಮನಸ್ಸು ಭಗವಂತನ ಯಾರ ಜೊತೆಗೆ ಇದೆ? ಕೇವಲ ನೀವು ಮಾತ್ರ ಅನುಭವ ಮಾಡ್ತಿದ್ದೀರೋ ಅಥವಾ ನಿಮ್ಮ ಮೂಲಕ ಬೇರೆಯವ್ರಿಗೂ ಅನುಭವ ಆಗ್ತಾ ಇದೆ. ಹೀಗೆ. ನಿಮ್ಗೆ ಲಾಸ್ಟ್ ಪ್ರಶ್ನೆ. ನೀವು ಯೋಗದಲ್ಲಿ ಪರಂಧಾಮಕ್ಕೆ ಹೋಗಿದ್ದೀರಿ, ನಿಮ್ಮ ಎದುರುಗಡೆ ನಿಮ್ಮ ಅಪ್ಪ ಇದ್ದಾರೆ. ಅಪ್ಪನ ಸುಖವನ್ನ ನೀವು ಅನುಭವ ಮಾಡ್ತಾ ಇದ್ದೀರಿ, ಅಪ್ಪನ ಶಕ್ತಿ ನಿಮ್ಮ ಮೇಲೆ ಬೀಳ್ತಾ ಇದೆ. ಆವಾಗ ನೀವು ದರ್ಶನೀಯ ಮೂರ್ತಿ ಹೌದೋ ಅಲ್ವೋ? ಅಲ್ಲ. ಯಾಕಲ್ಲ? ಬಾಬನ ಜೊತೆ ಗುಣದ ಅನುಭವ ಆಗ್ತಾ ಇದೆಯಲ್ಲ.
ಧರ್ಮ ಯಾರೂ ಇಲ್ಲ. ಆ ನಮ್ ಮೂರ್ತಿಯ ದರ್ಶನ ಮಾಡೋದಕ್ಕೆ ಯಾರೂ ಇಲ್ಲ. ಎದುರುಗಡೆ 50 ಜನ ಇದ್ದಾರೆ ಅಂತ ಹೇಳಿದ್ನಲ್ಲ ನಾನು. ಎದುರುಗಡೆ 50 ಜನ ಇದ್ದಾರೆ. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಬಾಬನಲ್ಲಿ ಇಟ್ಟಿದ್ದೀರಿ, ಸರಿನಾ? ಬಾಬನನ್ನು ನೋಡ್ತಾ ಇದ್ದೀರಿ, ಬಾಬನ ಶಕ್ತಿ ನಿಮ್ಮ ಮೇಲೆ ಬೀಳ್ತಾ ಇದೆ. ಅವಾಗ ನೀವು ದರ್ಶನ ಮೂರ್ತಿ ಹೌದು ಅಲ್ವೋ? ನಾವು ಅನುಭವ ಮಾಡ್ತಾ ಇರ್ತೀವಿ. ಅನುಭವ ಆಗ್ತಾ ಇದೆ, ಹೌದು ಆದ್ರೆ ಹೌದು, ದರ್ಶನ ಮೂರ್ತಿನೇ. ಅಲ್ಲ, ಸಾಕ್ಷಾತ್ಕಾರ ಮೂರ್ತಿ. ಅಲ್ಲ. ಯಾಕಲ್ಲ ಅಂತಂದ್ರೆ ನೀವು ಅನುಭವ ಮಾಡ್ತಿದ್ದೀರಿ ಹೊರತು ಎದುರುಗಡೆಯವರಿಗೆಲ್ಲ ಕೊಡ್ತಾ ಇದ್ದೀರಿ. ನಿಮ್ಮ ಎದುರುಗಡೆ ಅಪ್ಪ ತಾನೇ ಇದ್ದಾನೆ, ಅವನು ಶಾಂತಿಯನ್ನು ನೀವು ತಿಂತಾ ಇದ್ದೀರಿ, ಬೇರೆಯವ್ರಿಗೆ ಏನು ಕೊಡ್ತಿದ್ದೀರಿ? ಮೂರ್ತಿ ಬೇರೆಯವ್ರಿಗೆ ಕೊಡುತ್ತದೆ, ತಾನ್ ತಗೊಳಲ್ಲ. ಸ್ವಯಂ ಅನುಭವಿಸ್ತಾರೆ. ನಿಮ್ಮ ಮನೆಯಲ್ಲಿ ನಿಮ್ಮಮ್ಮ ಮಾಡಿದ ಮಸಾಲೆ ದೋಸೆ ನೀವು ತಿಂತಾ ಇದ್ದೆ, ನಿಮ್ಮನೆ ಯೋಗೇಶ್ ಅಣ್ಣ ಬಂದು ಯೋಗೇಶ್ ಅಣ್ಣಿಗೆ ಏನ್ ಸಿಗ್ತದೆ? ಅವ್ರಿಗೆ ಕೊಟ್ರೆ ತಾನೇ ಸಿಗ್ತದೆ. ಮೂರ್ತಿಯಿಂದ ನೀವು ಬೇರೆಯವ್ರಿಗೆ ತಾನೇ ಕೊಡಬೇಕು. ಇಲ್ಲಿ ನಿಮ್ಮ ಮನಸ್ಸನ್ನು ಬಾಬನ ಎದುರುಗಡೆ ಇಟ್ಬಿಟ್ಟು ನೀವು ಮಾತ್ರ ಶಾಂತಿ ತಗೊಳ್ತಿದ್ದೀರಿ, ಬೇರೆಯವ್ರಿಗೆಲ್ಲ ಕೊಡ್ತಿದ್ದೀರಿ. ನಾನು ಸ್ವಯಂ ಬಾಬಾ ಒಳಗಡೆಗಿದ್ದೇನೆ, ಬಾಬನ ಶಕ್ತಿ ಅನುಭವ ಮಾಡಿ. ಇದು ಮೂರ್ತಿ ಸ್ಟೇಜ್ ಅಲ್ಲ. ಮೂರ್ತಿ ಸ್ಟೇಜ್ ಯಾವುದು? ನಿಮ್ ಹಿಂದೆ ಬಾಬಾ ಇದ್ದಾರೆ, ನಿಮ್ಮ ಶಕ್ತಿ ನಿಮ್ಮ ಮೂಲಕ ಹೊರಗಡೆ ಹೋಗ್ತಾ ಇದೆ, ಆವಾಗ ಮಾತ್ರ ಅದು ಮೂರ್ತಿ ಸ್ಟೇಜ್ ಆತ್ಮೀಯರೇ. ಅದಕ್ಕಾಗ ಆ ವ್ಯತ್ಯಾಸ, ಅಂತರ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಭಗವಂತನ ಶಕ್ತಿ ನಿಮ್ಮ ಮೂಲಕ ಬೇರೆಯವ್ರಿಗೆ ಹೋಗ್ತಾ ಇದೆ ಅಷ್ಟೇ. ನೀವು ಪ್ರಸಾದವನ್ನು ಬೇರೆಯವ್ರಿಗೆ ಕೊಡ್ತಿದ್ದೀರಿ, ಪ್ರಸಾದ ಬೇರೆಯವ್ರು ತಿಂತಾ ಇದ್ದಾರೆ ಅಷ್ಟೇ. ನಿಮ್ಗೆ ವಾಸನೆ ಬರಬಹುದೇ ಹೊರತು ಪ್ರಸಾದ ರುಚಿಯನ್ನು ನೀವು ನೋಡುವಂಗಿಲ್ಲ. ಓಕೆ, ಮೂರ್ತಿ ವಿಷಯದಲ್ಲಿ ಏನು? ನಾನು ಸಾಧನ ಬೇರೆಯವರಿಗೆ ಕೊಡಲಿಕ್ಕೆ ಅಷ್ಟೇ. ಅಲ್ಲಿ ನೀವು ವೈಯಕ್ತಿಕವಾಗಿ ಭಗವಂತನ ಜೊತೆಗೆ ಸ್ವತಃ ವೈಯಕ್ತಿಕವಾಗಿ ಯಾವುದೇ ರೀತಿ ಸುಖದ ಅನುಭವ ಮಾಡೋದ ಕಡೆ ಗಮನವನ್ನ ಕೊಡುವಂಗಿಲ್ಲ. ನನಗೆ ಶಾಂತಿ ಕೊಡು, ನನಗೆ ಸುಖ ಕೊಡು, ನನಗೆ ಆನಂದ ಕೊಡು ಅಂತ ನಾವು ಕೇಳುವ ಹಾಗೆ ಇಲ್ಲ. ಅರ್ಥ ಆಯ್ತಾ? ಇದೆಲ್ಲ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಂಡು ಪರಿವರ್ತನೆ ಮಾಡಿಕೊಂಡಾಗ ಮಾತ್ರ ನಾವೇನಾಗ್ತೀವಿ ಆತ್ಮೀಯರೇ? ಮೂರ್ತಿಗಳಾಗ್ಲಿಕ್ಕೆ ಸಾಧ್ಯ. ಸರಿ? ಅಚ್ಚಾ, ಓಂ ಶಾಂತಿ.